सदाशिवसारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ಬ್ರಹ್ಮಸೂತ್ರ ಮತ್ತು ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದಿರತಕ್ಕಂತಹ ಭಗವಂತರೆನಿಸಿರತಕ್ಕಂತಹ ಶಂಕರಾಚಾರ್ಯ ರೂಪಿಯಾದ ಶಿವನನ್ನು ಮತ್ತು ವೇದವ್ಯಾಸ ರೂಪಿಯಾದ ವಿಷ್ಣುವನ್ನು ಪುನಃ ಪುನಃ ವಂದಿಸುತ್ತೇನೆ. ಇವತ್ತು ಗುರು ಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ, ಆಷಾಢ ಶುಕ್ಲ ಪೌರ್ಣಿಮೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳ ಪ್ರಶಸ್ತವಾಗಿರತಕ್ಕಂತಹ ದಿನ. ಅದೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಿಕ್ಷಕರ ದಿನಾಚರಣೆ ಅಂತ ಸೆಪ್ಟೆಂಬರ್ 5ನೇ ತಾರೀಕು ಆಚರಣೆ ಮಾಡ್ತಾರೆ. ಅದಕ್ಕೆ ದಿನಾಂಕ ಸೆಪ್ಟೆಂಬರ್ 5 ಅಂತ ನಿಗದಿತವಾಗಿದೆ. ಆದರೆ ಇದರಲ್ಲಿ ಆಷಾಢ ಮಾಸ ಶುಕ್ಲ ಪಕ್ಷದ ಪೌರ್ಣಿಮೆ ಯಾವತ್ತು ಇರುತ್ತೋ ಆ ದಿನಾಂಕ ನಾವು ತಗೊಳ್ಬೇಕು ಅಂತಂದ್ಬಿಟ್ಟು ಪ್ರಶಸ್ತವಾದ ದಿನ. ಈಗ ಗುರು ಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮೆ ಅಂತನೂ ಕೂಡ ಏಕ್ ಹೇಳ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತೆ ಗುರು ಅಂದ್ರೆ ಯಾರು, ಅವನ ವ್ಯಕ್ತಿತ್ವ ಅಷ್ಟು ಮಹಿಮೆ ಉಳ್ಳದ್ದಾಗಿದೆಯಾ ಅಂತ ನಾವು ಪ್ರತಿಯೊಂದು ವಿಚಾರವನ್ನು ಆದಷ್ಟು ಕೂಲಂಕುಷವಾಗಿ ನಾವು ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಸಂಸ್ಕೃತಿ ಹಾಗೂ ವೈದಿಕ ವಾಂಗ್ಮಯದಲ್ಲಿ ಗುರುವಿನ ಸ್ಥಾನ ಅತ್ಯಂತ ಸರ್ವೋತ್ಕೃಷ್ಟವೂ ಹಾಗೂ ಪೂಜನೀಯವೂ ಕೂಡ ಆಗಿದೆ ಅಂತ. ಗುರುವು ಬ್ರಹ್ಮ ವಿಷ್ಣು ಶಿವಾತ್ಮಕನಷ್ಟೇ ಅಲ್ಲ, ಅದಕ್ಕಿಂತಲೂ ಕೂಡ ಮಿಗಿಲಾದವನು ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ಕೇವಲ ಅವನು ಶಿಕ್ಷಕನೂ ಅಲ್ಲ, ಬೋಧಕನೂ ಅಲ್ಲ, ಅಂದ್ರೆ ಉಪನ್ಯಾಸಕನಷ್ಟೇ ಅಲ್ಲ, ಅವನು ಸಾಧಕನಾಗಿ ಸಿದ್ಧಿ ಪಡೆದವನು ಅಂತ. ಅದರಿಂದ ಅನುಭವ ಜ್ಞಾನ ಉಳ್ಳವನು. ಇಂತಹ ಒಂದು ಅನುಭವದಿಂದ ತನ್ನ ಒಂದು ಶಿಷ್ಯರಿಗೆ ಕೇವಲ ಲೌಕಿಕ ಜ್ಞಾನವನ್ನಷ್ಟೇ ಅಲ್ಲ, ಆಧ್ಯಾತ್ಮಿಕ ಜ್ಞಾನವನ್ನು ಕೊಟ್ಟು ಉದ್ಧರಿಸಲು ಶಕ್ತನಾಗಿದ್ದಾನೆ. ಆದ್ದರಿಂದ ನಾವು ಗುರುಕೃಪೆಯನ್ನು ಗಳಿಸಬೇಕು ಹಾಗೂ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಇದಕ್ಕೋಸ್ಕರ ಆಚಾರ್ಯ ಪರಂಪರೆ ಬಹಳ ಮುಖ್ಯವಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಇನ್ನು ಇದನ್ನ ವ್ಯಾಸ ಪೂರ್ಣಿಮೆ ಅಂತ ಯಾಕೆ ಕರಿತೀವಿ ಅಂತ ತಿಳ್ಕೊಳ್ಬೇಕಾಗಿದೆ. ಗುರು ಪೂರ್ಣಿಮೆಯ ದಿನನೂ ಅದೇ ರೀತಿನೇ ಕರೀತಾರೆ. ಗುರು ಪೂರ್ಣಿಮೆಗೆ ಅಧಿದೇವತೆ ವ್ಯಾಸರು. ಈ ಪೌರ್ಣಿಮೆಯ ದಿವಸನೇ ಕೂಡ ಇದನ್ನ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಅಲ್ಲಿಗೆ ಪೌರ್ಣಿಮೆಯ ದಿವಸ ಚಂದ್ರ ತುಂಬು ಪ್ರಕಾಶದಿಂದ ಕಂಗೊಳಿಸ್ತಾ ಇರ್ತಾನೆ. ಅವನ ಈ ಒಂದು ಪ್ರಶಾಂತತೆ ಉಜ್ವಲತೆ ಎಲ್ಲರಿಗೂ ಕೂಡ ಆಪ್ಯಾಯನಕಾರಿಯಾಗಿರುತ್ತೆ. ಅಂದ್ರೆ ಹಿತವನ್ನೇ ಉಂಟು ಮಾಡುತ್ತೆ ಆ ಬೆಳದಿಂಗಳು. ಸಾಮಾನ್ಯವಾಗಿ ಮನಸ್ಸನ್ನ ಚಂದ್ರನಿಗೆ ಹೋಲಿಸ್ತಾರೆ. ಚಂದ್ರಮ ಮನಸ್ಸೋ ಜಾತಃ ಅಂತ. ಯಾವ ರೀತಿ ಚಂದ್ರನಲ್ಲಿ ಕಾಂತಿ ಏರಿಳಿತವಾಗಿರುತ್ತದೆಯೋ, ಅಂದ್ರೆ ಪಾಡ್ಯದಿಂದ ಹಿಡಿದು ಪೌರ್ಣಿಮೆವರೆಗೆ, ಮತ್ತೆ ಪಾಡ್ಯದಿಂದ ಹಿಡಿದು ಅಮಾವಾಸ್ಯೆಯ ತನಕ ಕಾಂತಿಯಲ್ಲಿ ಏರಿಳಿತಗಳಿರುತ್ತದೆಯೋ, ಅದೇ ರೀತಿ ನಮ್ಮ ಮನಸ್ಸಿನಲ್ಲೂ ಕೂಡ ಏರಿಳಿತಗಳಿರುತ್ತೆ. ಕಾರಣ ಇದಕ್ಕೆ ಚಂಚಲತೆಯೇ ಪ್ರಮುಖವಾಗಿರುತ್ತೆ. ಆದರೆ ಪೌರ್ಣಿಮೆಯ ದಿವಸ ನಮ್ಮ ಮನಸ್ಸು ಕೂಡ ಚಂದ್ರನ ಕಾಂತಿಯಂತೆ ಪ್ರಶಾಂತವೂ ಹಾಗೂ ಉಜ್ವಲವೂ ಕೂಡ ಆಗಿರಬೇಕು ಅನ್ನತಕ್ಕಂಥ ಒಂದು ಧ್ಯೇಯ ಇರೋದ್ರಿಂದ ಈ ಪೌರ್ಣಿಮೆಗೆ ಪ್ರಾಶಸ್ತ್ಯ ಬಂದಿದೆ. ಹಾಗೆಯೇ ಗುರುವು ಕೂಡ ಜ್ಞಾನದಲ್ಲಿ ಸಂಪೂರ್ಣನಾಗಿರಬೇಕು ಅನ್ನತಕ್ಕಂಥದ್ದು ಕೂಡ ಒಂದು ಪರಿಪಾಠ ಇದೆ. ಇದಕ್ಕೆ ವ್ಯಾಸರು ಅಧಿದೇವತೆ ಅಂತ ನಾನು ಹೇಳಿದೆ. ಆಧ್ಯಾತ್ಮಿಕ ಮೌಲ್ಯಗಳನ್ನು ಉದ್ಧರಿಸತಕ್ಕಂತಹ ಸಂಕಲ್ಪದಿಂದ, ಅದರಲ್ಲೂ ಎಂಥ ಸಂಕಲ್ಪ,
ತೀವ್ರತರವಾದ ಸಂಕಲ್ಪದಿಂದ ಈ ವ್ಯಾಸರ ಅವತಾರವಾಗತ್ತೆ. ಅವರ ಸಾಧನೆ, ಅಭ್ಯಾಸ, ದೈವಿಕ ಪ್ರಜ್ಞೆ, ಕೀರ್ತಿ ಇದೆಲ್ಲವೂ ಕೂಡ ಬಹಳ ಉತ್ತಮೋತ್ತಮವಾಗಿರುತ್ತೆ. ಅವರು ಎಲ್ಲಾ ವೇದಗಳನ್ನು ಕೂಡ ಒಟ್ಟುಗೂಡಿಸಿ 4 ವಿಭಾಗಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಸಾಮಾನ್ಯರಿಗೂ ಕೂಡ ಶಿಕ್ಷಣ ದೊರಕಬೇಕು ಅಂತ ಅಂದ್ಬಿಟ್ಟು ಮಹಾಭಾರತ, ಭಾಗವತ ಮತ್ತೆ ಇಂಥಾದ ಮುಂತಾದ 18 ಪುರಾಣಗಳನ್ನು, ಉಪ ಪುರಾಣಗಳನ್ನು ಕೂಡ ಅವರು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದಲೇನೆ ಅವರ ಈ ಒಂದು ಪುರಾಣಗಳ ತತ್ವ ಏನನ್ನ ಸಾರತ್ತೆ ಅಂತ ಹೇಳಿದ್ರೆ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತಂದ್ಬಿಟ್ಟು. ಅಂದ್ರೆ 2 ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ, ಪರೋಪಕಾರವೇ ಪುಣ್ಯ, ಪರಹಿಂಸೆಯೇ ಪಾಪ ಅಂತ ಅನ್ನೋದನ್ನ ನಾವು ಗಣಿಸ್ಬೋದು. ಆದ್ದರಿಂದ ವ್ಯಾಸರು ವಿಷ್ಣುವಿನ ಅಂಶಾವತಾರ ಅಂತ ಈ ಗುರುಪೂರ್ಣಿಮೆಗೆ ಅವರು ಅಧಿದೇವತೆ ಅಂತ ಹೇಳಿ ಆ ಒಂದು ವ್ಯಾಸ ಪೂರ್ಣಿಮೆ ಅಂತ ಇದನ್ನ ನಾವು ಕರೆದಿರೋದ್ರಲ್ಲಿ ಅಂಥ ಆಶ್ಚರ್ಯವೇನು ಅಲ್ಲ. ಅದಕ್ಕೆ ಅವರು ಅರ್ಹರಾಗಿದ್ದಾರೆ ಅಂತಾನೆ ನಾವು ತಿಳ್ಕೊಳ್ಬೇಕು ಅಂತ ಅನ್ಬಿಟ್ಟು. ಈಗ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಅನ್ನತಕ್ಕಂತಹ ಮಹಾಭಾರತದಲ್ಲಿ ಬರತಕ್ಕಂತಹ ಒಂದು ಶ್ಲೋಕವನ್ನು ಎಲ್ಲರೂ ಕೂಡ ಗಣಿಸಿದ್ದೀರ. ಈ ಒಂದು ಗುರುಪೂರ್ಣಿಮೆಯ ವಿಷಯ ಏನಿಲ್ಲ ಅಂದ್ರೂ more than 2 to 2.5 hours ಆಗತ್ತೆ. ಆದ್ರೂ ಕೂಡ ನಾನು 1 ಗಂಟೆಯಲ್ಲಿ ಆದಷ್ಟು ಕ್ರೋಢೀಕರಿಸೋದಕ್ಕೆ ಪ್ರಯತ್ನವನ್ನು ನಾನು ಪಡ್ತೀನಿ ಅಂತ. ಗುರು ಶಬ್ದದ ಶ್ರವಣ ಮಾತ್ರದಿಂದ ಮತ್ತು ಸ್ಮರಣ ಮಾತ್ರದಿಂದ ಹೀನತೆಗಳಿಂದ ಕೂಡಿರತಕ್ಕಂತಹ ನಮ್ಮ ಅಂತಃಕರಣದಲ್ಲಿ ಏನೋ ಒಂದು ವಿಶಾಲ ವ್ಯಕ್ತಿತ್ವವುಳ್ಳ ಪ್ರತಿಭಾ ಸಂಪನ್ನ ಮೂರ್ತಿ ಅಂಕಿತವಾಗಲಾರಂಭಿಸುತ್ತೆ. ನಮ್ಮ ಹೃದಯದಲ್ಲಿ ಶ್ರದ್ಧಾ, ಭಕ್ತಿ, ಪ್ರೇಮ ಈ ತ್ರಿವೇಣಿ ಪ್ರವಾಹಿಸಲು ಆರಂಭವಾಗುತ್ತೆ. ತಲೆ ಶ್ರದ್ಧೆಯಿಂದ ಬಾಗುತ್ತೆ. ಮನಸ್ಸು ಆ ದಿವ್ಯ ಪ್ರಭೆಯ ಚರಣಗಳ ಮೇಲೆ ಉರುಳಾಡಲು ಬಹಳ ತವಕಿಸುತ್ತದೆ. ಆ ದಿವ್ಯ ಶಕ್ತಿಯಿಂದ ನಾವು ಉದ್ಧಾರ ಆಗ್ಬೇಕು ಅಂದ್ರೆ ಶ್ರದ್ಧಾ ಭಾವ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಮೂಡಿರಬೇಕು. ಶ್ರದ್ಧೆ ಇಲ್ದಲೇ ಇದ್ರೆ ನಮ್ಮ ಒಂದು ಆಸೆ ಮೃಗತೃಷ್ಣೆಯೇ ಸರಿ ಅಂತನ್ಬಿಟ್ಟು ನಾವು ಹೇಳ್ಬಹುದು. ಮಹರ್ಷಿ ಗೌತಮರ ಪ್ರಕಾರ ಈ ಒಂದು ಶ್ಲೋಕ ಬಹಳ ಅರ್ಥಬದ್ಧವಾಗಿದೆ. ಮಂತ್ರೇ ತೀರ್ಥೆ ದ್ವಿಜೆ ದೈವೇ ದೈವಜ್ಞೆ ಭೇಷಜೆ ಗುರವು ಯಾದೃಶಿ ಭಾವನಾ ಯಸ್ಯಾ ಸಿದ್ಧಿರ್ಭವತಿ ತಾದೃಶಿ. ಮಂತ್ರದಲ್ಲಾಗಲಿ, ತೀರ್ಥದಲ್ಲಾಗಲಿ, ಬ್ರಾಹ್ಮಣನಲ್ಲಾಗಲಿ, ದೇವತೆಯಲ್ಲಾಗಲಿ, ಜ್ಯೋತಿಷ್ಯದಲ್ಲಾಗಲಿ, ಔಷಧಿಯಲ್ಲಾಗಲಿ, ಗುರುವಿನಲ್ಲಾಗಲಿ ನಾವು ಈ 7 ವಸ್ತುಗಳಲ್ಲಿ ಯಾವ ಭಾವನೆಯನ್ನು ಇಟ್ಕೋತೀವೋ ಆ ಭಾವನೆಯೇ ನಮಗೆ ಸಿದ್ಧಿಯನ್ನು ತಂದುಕೊಡತ್ತೆ ಅಂತ ಹೇಳಿರತಕ್ಕಂತಹ ಮಾತು ಯಥಾರ್ಥವಾಗಿದೆ. ಆದ್ರಿಂದ ಮುಖ್ಯವಾಗಿ ಈಗ ಗುರುವಿನ ವಿಷಯ ತಗೊಂಡಿರೋದ್ರಿಂದ ನಾವು ಗುರುವಿನಲ್ಲಿ ಯಾವ ಭಾವನೆಯನ್ನು ಇಟ್ಕೊಂಡಿರ್ತೀವೋ, ಭಾವವನ್ನು ಇಟ್ಟಿರ್ತೇವೆಯೋ ಅದು ನಮಗೆ ಸಿದ್ಧಿಯನ್ನು ತಂದ್ಕೊಡತ್ತೆ ಅನ್ನತಕ್ಕಂಥದ್ದು ಸತ್ಯವಾದ ಮಾತಾಗಿದೆ. ಆದ್ರಿಂದ ನಮ್ಮ ಅಹಂಕಾರ, ತರ್ಕ ಎಲ್ಲ ಬದಿಗಿಟ್ಟು ನಾವು ಗುರುವಿನಲ್ಲಿ ಶ್ರದ್ಧಾ ಭಾವನೆಯನ್ನು ಉಳ್ಳವರಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ಬೋದು. ಈಗ ಗುರು ಶಬ್ದದ ಅರ್ಥ ಎಷ್ಟೋ ವಿಚಾರಗಳು ಎಲ್ಲರಿಗೂ ತಿಳಿದಿದ್ದೇ ಆಗಿದೆ. ಆದ್ರೂ ಕೂಡ ಇವತ್ತಿನ ದಿವಸ ಒಂದೊಂದಾಗಿ ಅದನ್ನ ನಾವು ಪುನಸ್ಮರಣೆ ಮಾಡ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಕರ್ಮವಾಗಿದೆ, ಧರ್ಮವೂ ಕೂಡ ಆಗಿದೆ. ಗುರು ಅಂತಂದ್ರೆ ಗು ಶಬ್ದಸ್ ಅಂಧಕಾರಸ್ಯಾತ್, ಋ ಶಬ್ದಸ್ತನ್ನಿವಾರಕ, ಗು ಶಬ್ದಸ್ತ್ವಂಧಕಾರಸ್ಯಾತ್ ಅಂದ್ರೆ ಗು ಅನ್ನೋ ಶಬ್ದ ಅಜ್ಞಾನ, ಕತ್ತಲು ಅನ್ನೋದನ್ನ ಸೂಚಿಸುತ್ತೆ. ಋ ಶಬ್ದ ಅನ್ನೋದು ಜ್ಞಾನ, ಬೆಳಕು ಅಂದ್ರೆ ಅದನ್ನು ಕತ್ತಲನ್ನು ನಿವಾರಣೆ ಮಾಡುವವನು, ಸುಜ್ಞಾನವನ್ನು ಕೊಡತಕ್ಕಂಥವನು ಅಂತ ಅನ್ನೋದು ನಮಗೆ ಗೊತ್ತಾಗತ್ತೆ. ಒಟ್ಟಿನಲ್ಲಿ ಪ್ರತ್ಯಕ್ಷವೇ ಆಗಲಿ ಪರೋಕ್ಷವೇ ಆಗಲಿ ಅಜ್ಞಾನವೆಂಬ ಅಂಧಕಾರವನ್ನು ಕಳೆದು ಸುಜ್ಞಾನವೆಂಬ ಬೆಳಕನ್ನು ಕೊಡತಕ್ಕವನೇ ಗುರು ಅಂತ ನಾವು ಹೇಳ್ಬೋದು. ಅಜ್ಞಾನ
ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಅನ್ಬಿಟ್ಟು. ಅಜ್ಞಾನವೆಂಬ ಅಂಧಕಾರದಲ್ಲಿ ತೊಳಲಾಡುತ್ತಿದ್ದ ಆ ಒಬ್ಬ ಅಜ್ಞಾನಿಗೆ ಜ್ಞಾನವೆಂಬ ಅಂಜನದ ಶಲಾಕೆಯಿಂದ ಬೆಳಕನ್ನು ಕೊಡ್ತಾನೆ. ಅಂಥ ಗುರುವಿಗೆ ನಮನ ಅಂತ ಈ ಒಂದು ಶ್ಲೋಕದ ಅರ್ಥವಾಗತ್ತೆ. ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಅಲ್ಲಿಗೆ ಗುರುವು ಬ್ರಹ್ಮ ವಿಷ್ಣು ಶಿವಾತ್ಮಕನಾಗಿರ್ತಾನೆ ಅಂತ ಅನ್ನೋದು. ಆದರೆ ಇದರ ಅಂತರಾರ್ಥ ಬಹಳ ರುಚಿಯಾಗಿದೆ. ಗುರು ಹೇಗೆ ಬ್ರಹ್ಮನಾಗುತ್ತಾನೆ ಅಂದ್ರೆ ಬ್ರಹ್ಮ ಸೃಷ್ಟಿಕರ್ತ. ಅಂದ್ರೆ ಇಲ್ಲಿ ಗುರುವು ಆ ಶಿಷ್ಯನ ಮಸ್ತಿಷ್ಕದಲ್ಲಿ ಜ್ಞಾನದ ಸೃಷ್ಟಿಯನ್ನು ಮಾಡುವುದರಿಂದ ಅವನು ಬ್ರಹ್ಮನಿಗೆ ಸಮಾನ. ಇನ್ನು ವಿಷ್ಣು ಅಂದ್ರೆ ರಕ್ಷಕ. ಗುರು ಹೇಗೆ ವಿಷ್ಣು ಸ್ವರೂಪನಾಗ್ತಾನೆ ಅಂದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಶಿಷ್ಯನಿಗೆ ಬರತಕ್ಕಂತಹ ಎಡರು ತೊಡರುಗಳನ್ನೆಲ್ಲ ನಿವಾರಣೆ ಮಾಡಿ ಅವನ ರಕ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದ ಅವನು ವಿಷ್ಣು ಸ್ವರೂಪಿ ಅಂತ ಹೇಳ್ಬೋದು. ಇನ್ನು ಮಹೇಶ್ವರ, ಅಲ್ಲಿಗೆ ಅವನು ಲಯಕರ್ತ. ಗುರು ಏನ್ ಮಾಡ್ತಾನೆ ಅಂದ್ರೆ ಶಿಷ್ಯನಲ್ಲಿರತಕ್ಕಂತಹ ಅಜ್ಞಾನವನ್ನು ನಾಶ ಮಾಡ್ತಾನೆ. ಆದ್ರಿಂದ ಅವನು ಮಹೇಶ್ವರ ಸ್ವರೂಪ. ಒಟ್ಟಿನಲ್ಲಿ ಗುರುವೆಂದರೆ ತ್ರಿಮೂರ್ತ್ಯಾತ್ಮಕ ಅಂತ ನಾವು ಹೇಳ್ಬೋದು. ಆದ್ದರಿಂದ ಆ ಗುರುವೇ ತಂದೆ ತಾಯಿ ಬಂಧು ಬಳಗ ಅಂತ ನಾವೆಲ್ಲರೂ ಕೂಡ ಆ ಸ್ಮರಣೆಯನ್ನು ಮಾಡ್ಬೋದು. ಗುರುವಿಂತ ದೊಡ್ಡವರು ಯಾರು ಅಂತ ಇಲ್ಲ ಅಂತ. ಅದರಿಂದ ಗುರುವಿನ ಚರಣಕ್ಕೆ ನಾವು ಯಾವಾಗ್ಲೂ ವಂದಿಸ್ಬೇಕು ಅಂತ ಅನ್ಬಿಟ್ಟು. ನೀನೇ ತಂದೆ ನೀನೇ ತಾಯಿ ನೀನೇ ಬಂಧು ನೀನೇ ಬಳಗ ಎಲ್ಲವೂ ನೀನೇ ನಂಬಿದೆ ನಾನು ಕೈ ಬಿಡದೆನ್ನನು ಕಾಯೋ ಸ್ವಾಮಿ. ಗುರು ನಿನ್ನ ಚರಣಕ್ಕೆ ಎರಗುವೆ ನಾನು ಮುದದಿ ಪೊರೆದು ಕಾಪಾಡುವುದೆನ್ನನು. ಅಂದ್ರೆ ಯಾವಾಗ್ಲೂ ಗುರುಗಳ ಒಂದು ಚರಣವನ್ನು ನಾವು ನಂಬಿರ್ಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನು ಗುರು ಅನುಗ್ರಹ ಸ್ವರೂಪನು. ಯಾವ ರೀತಿಯಲ್ಲಿ ನಮಗೆ ಗುರುವಾದವನು ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರೆ ಗ್ರಂಥಿ ಭೇದ ಹಾಗೂ ಶಕ್ತಿಪಾತ ಅಂತ ಎರಡು ರೀತಿಯಲ್ಲಿ. ಗ್ರಂಥಿ ಭೇದ ಅಂತಂದ್ರೇನು? ಶಂಕರರು ಹೇಳಿದ್ದಾರೆ ಬ್ರಹ್ಮ ಸತ್ಯಂ ಜಗನ್ನಿತ್ಯಂ ಅಂತ. ಇದು ಮಾಯಾ ಪ್ರಪಂಚ, ಪ್ರಾಪಂಚಿಕ ಬಂಧನದಲ್ಲಿ ನಾವು ಸಿಗಹಾಕೊಂಡಿದ್ದೀವಿ. ಆದ್ದರಿಂದ ಈ ಪ್ರಾಪಂಚಿಕ ಬಂಧನ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಪಶು ಪಕ್ಷಿ ದನ ಕೊಟ್ಟಿಗೆ ಈ ತರ ಎಲ್ಲ ಹೇಳ್ತಾರಲ್ಲ, ಈ ಪ್ರಾಪಂಚಿಕ ಬಂಧನಗಳು ನಾವೇನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೀವಿ, ಆ ಒಂದು ಬಂಧನದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ಮುಕ್ತಿಯನ್ನು ಕೊಡ್ತಾನೆ. ಅರ್ಥಾತ್ ಮೋಕ್ಷವನ್ನು ಕೊಡ್ತಾನೆ. ಅರ್ಥಾತ್ ನಮಗೆ ಪುನರ್ಜನ್ಮಿಸದಿರುವ ಹಾಗೆ ಗುರು ಮಾಡ್ತಾನೆ ಅಂತ ನಾವು ಹೇಳ್ತೀವಿ. ಇನ್ನು ಶಕ್ತಿಪಾತ ಅಂದ್ರೆ ತಾನೇನೇನು ಆ ಜ್ಞಾನವನ್ನು ತಿಳಿದಿರ್ತಾನೋ ಶಿಷ್ಯನಿಗೆ ಅದನ್ನೆಲ್ಲ ಧಾರೆ ಎರಿತಾನೆ ಅಂತ. ಇಂಥವರನ್ನ ನಾವು ಶ್ರೀ ಗುರುಗಳು ಅಥವಾ ಸದ್ಗುರುಗಳು ಅಂತ ನಾವು ಕರಿಬಹುದು. ಇನ್ನು ಸಾಮಾನ್ಯ ಗುರುಗಳು ಅಂತ ಬೇರೆ ಇರ್ತಾರೆ. ಸಾಮಾನ್ಯ ಗುರುಗಳು ಯಾರು ಅಂದ್ರೆ ತಂದೆ ತಾಯಿ ಬಂಧು ಬಳಗ ಮಿತ್ರರು ಶಿಕ್ಷಕರು ಪುಸ್ತಕ ಲೇಖಕರು, ಇದನ್ನೆಲ್ಲ ನಾವು ಹೇಳ್ಬಹುದು. ಇನ್ನು ಮುಂದುವರಿತಾ ಇನ್ನು ಎರಡು ಬಗೆಯ ಗುರುಗಳಿರ್ತಾರೆ. ಅಂದ್ರೆ 2 ಟೈಪ್ಸ್ ಆಫ್ ಗುರು ಇರ್ತಾರೆ. ಅವರು ಯಾರು ಅಂತಂದ್ರೆ ಲೌಕಿಕ ಗುರುಗಳು ಹಾಗೂ ಧಾರ್ಮಿಕ ಗುರುಗಳು. ಈಗಾಗ್ಲೇ ಸಾಮಾನ್ಯ ಗುರುಗಳು ಅಂತ ನಾನು ಏನ್ ಹೇಳಿದ್ದೀನಿ, ಅವರು ಲೌಕಿಕ ಗುರುಗಳೇ ಆಗಿರ್ತಾರೆ. ತಂದೆ ತಾಯಿ ಮಿತ್ರರು ಬಂಧು ಬಳಗ ಶಿಕ್ಷಕರು ಹಾಗೂ ಪುಸ್ತಕದ ಲೇಖಕರು ಇವರೆಲ್ಲರೂ ಕೂಡ ಲೌಕಿಕ ಗುರುಗಳು. ಇವ್ರು ಏನ್ ಮಾಡ್ತಾರೆ, ನಾವು ಸನ್ಮಾರ್ಗದಲ್ಲಿ ಹೇಗ್ ನಡಿಬೇಕು, ಜೀವನದಲ್ಲಿ ಹೇಗೆ ಅನುಭವಗಳನ್ನು ನಾವು ಅನುಭವಿಸಬೇಕು ಅಂತ ಎಲ್ಲವನ್ನೂ ಕೂಡ ಮಾರ್ಗದರ್ಶನ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಇನ್ನು ಧಾರ್ಮಿಕ ಗುರುಗಳು ಅಂತಂದ್ರೆ ಯಾರಪ್ಪ ಅಂತ ಹೇಳಿದ್ರೆ ಇವರು ಸನ್ಯಾಸಿ ಗುರುಗಳ ಮತ್ತೆ ಸತ್ಪುರುಷರು ಅಂತ ಕರೆಸ್ಕೊತಾರೆ. ನಾವು ಹೇಗೆ ಲೋಕ ಕಲ್ಯಾಣಕ್ಕೋಸ್ಕರ ಶ್ರಮಿಸ್ಬೇಕು, ಯಾವ ಮನೋಭಾವನೆಯಿಂದ ಕೂಡಿರ್ಬೇಕು, ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು, ಪರರ ಉದ್ಧಾರವೇ ನಮ್ಮ ಒಂದು ಆತ್ಮೋದ್ಧಾರ,
ಅದರ್ಸ್ ಅಪ್ಲಿಫ್ಟ್ಮೆಂಟ್ ಈಸ್ ಸೆಲ್ಫ್ ಅಪ್ಲಿಫ್ಟ್ಮೆಂಟ್ ಅಂತ ಇದನ್ನೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ಆದ್ರಿಂದ ಇವರು ಧಾರ್ಮಿಕ ಗುರುಗಳು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಎಲ್ಲಾ ಗುರುಗಳು ಪೂಜ್ಯರೇ ಸರಿ, ಅವರ ಬಗ್ಗೆ ನಾವು ಸದ್ಭಾವನೆಯನ್ನು ಹೊಂದಿರಬೇಕು. ಈಗ ಗುರು ಪರಂಪರೆ ಹಾಗೆ ಹೋಗುತ್ತೆ ಅಂತ ನೋಡೋಣ. ನಾನು ಆವಾಗ್ಲೇ ಹೇಳಿದ ಹಾಗೇನೇನೆ ಕೆಲವು ಒಂದು ಟೈಪ್ಸ್ ಇದೆ, ಅಂದ್ರೆ ವಿಧಾನಗಳಿದೆ, ಮತ್ತೆ ಹಂತಗಳು ಇದೆ ಅಂತ ಅನ್ಬಿಟ್ಟು. ಪ್ರಕಟ ಗುರು, ಪ್ರತ್ಯಕ್ಷ ಗುರು, ಸದ್ಗುರು, ಪರಮೇಷ್ಠಿ ಗುರು ಅಂತ ಅನ್ಬಿಟ್ಟು. ಈಗ ಪ್ರಕಟ ಗುರುಗಳು ಅಂದ್ರೆ ತಂದೆ ತಾಯಿಗಳು, ಶಿಕ್ಷಕರು ಅಂತ ಆಗ್ಬೋದು. ತಂದೆ ತಾಯಿಗಳು ಮನೆಯಲ್ಲೇ ಒಂದು ಒಳ್ಳೆ ಸಂಸ್ಕಾರವನ್ನು ಕೊಡ್ತಾರೆ. ತಾಯಿ ಫಸ್ಟ್ ಕೊಡ್ತಾಳೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ಆ ಚಿಕ್ಕಂದಿಂದನೂ ಕೂಡ ಹಂತ ಹಂತಗಳಲ್ಲಿ ನಮಗೆ ಒಳ್ಳೆಯ ಒಂದು ಶಿಕ್ಷಣ ಸಂಸ್ಕಾರವನ್ನು ಕೊಡ್ತಾಳೆ. ತಂದೆಯೂ ಇದೇ ರೀತಿ ಅದಕ್ಕೂ ಸಹಕಾರಿಯಾಗ್ತಾನೆ. ಮುಂದೆ ಶಿಕ್ಷಕರು ಈ ರೀತಿ ಪ್ರಕಟ ಗುರುಗಳು ಅಂತ ಹೇಳ್ಬೋದು. ಇನ್ನು ಪ್ರತ್ಯಕ್ಷ ಗುರುಗಳು ಅಂದ್ರೆ ಭಗವಂತನಿಂದ ಅವರು ಪ್ರತ್ಯಕ್ಷವಾಗಿ ಅನುಭವವನ್ನು ಪಡೆದಿರ್ತಾರೆ. ಅಂದ್ರೆ ಸಾಕ್ಷಾತ್ ಭಗವಂತ ಅವರಿಗೆ ಉಪದೇಶವನ್ನು ಮಾಡಿರ್ತಾನೆ, ಅವರು ತತ್ವಜ್ಞಾನಿಗಳಾಗಿರ್ತಾರೆ. ಅಂತಹವರು ಪ್ರತ್ಯಕ್ಷ ಗುರುಗಳು ಅಂತ ಹೇಳ್ಬೋದು. ಇನ್ನು ಸದ್ಗುರುಗಳು, ಶ್ರೀ ಗುರುಗಳು ಅಂತ ಹೇಳಿದ್ರೆ ದತ್ತಾತ್ರೇಯರು, ನಾರದರು, ಸನಕರು, ಈ ತರ ಇವರೆಲ್ಲರೂ ಕೂಡ ಲೋಕದಲ್ಲಿ ಸಂಚಾರ ಮಾಡ್ತಾ, ಭಕ್ತರನ್ನು ಅನುಗ್ರಹಿಸುತ್ತಾ, ಯೋಗಿಗಳನ್ನು ಭೇಟಿ ಮಾಡ್ತಾ, ಅವರಿಗೆ ಹಿತವನ್ನು ಹೇಳ್ತಾ, ನಂಬಿಕೆ ಬರೋ ಹಾಗೆ, ಭಗವಂತನಲ್ಲಿ ವಿಶ್ವಾಸ ಬರೋ ಹಾಗೆ ಬೋಧನೆಯನ್ನು ಮಾಡ್ತಾರೆ. ಇವರು ಗುಪ್ತ ಸದ್ಗುರುಗಳು ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಇನ್ನು ಪರಮೇಷ್ಠಿ ಗುರು ಅಂತ ಹೇಳಿದ್ರೆ, ಪರಮೇಷ್ಠಿ ಗುರು ಯಾರು ಅಂತಂದ್ರೆ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತ. ಅವನು ಅನಂತನು, ಅವಿನಾಶಿಯು, ನಿತ್ಯನು, ಸತ್ಯನು, ಶಾಶ್ವತನೂ ಆಗಿದ್ದಾನೆ. ಹೊರಗಡೆ ಬ್ರಹ್ಮಾಂಡದಲ್ಲಿ ಸರ್ವಾಂತರ್ಯಾಮಿಯಾಗಿ ನಮ್ಮೊಳಗೆ ಆತ್ಮಸ್ವರೂಪದಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಅದರಿಂದ ಇವನು ಪರಮೇಷ್ಠಿ ಗುರು ಅಂತ ಹೇಳ್ಬೋದು. ಈ ಒಂದು ಗುಪ್ತ ಸದ್ಗುರುಗಳು, ಪರಮೇಷ್ಠಿ ಗುರು ನಮ್ ಕಣ್ಣಿಗೆ ಕಾಣಿಸೋದಿಲ್ಲ. ಪ್ರತ್ಯಕ್ಷ ಗುರುಗಳು ಕೂಡ ಅಂದ್ರೆ ತತ್ವಜ್ಞಾನವನ್ನು ಪಡೆದವರು ಬಹಳ ವಿರಳವೇ ಆಗಿದ್ದಾರೆ ಈಗಿನ ಕಾಲದಲ್ಲಿ. ಅಂದ್ರೆ ಶಾಸ್ತ್ರಜ್ಞಾನವಿದೆ, ಆ ತತ್ವಜ್ಞಾನ ಅಂದ್ರೇನು, ಅನುಭವದ ಜ್ಞಾನ. ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂತಹ ಅನುಭವವನ್ನು ಕಂಡಿರತಕ್ಕಂತಹವರು, ಅಂತಹ ಅನುಭಾವಿಗಳು ಸ್ವಲ್ಪ ವಿರಳವೇ ಆಗಿದ್ದಾರೆ. ಆದ್ರಿಂದ ಎಲ್ಲೆಲ್ಲೂ ಕೂಡ ಈ ಪ್ರಕಟ ಗುರುಗಳದ್ದೇ ಒಂದು ಪ್ರಭಾವ ಈಗಿನ ಒಂದು ಕಾಲದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಗುರು ನಮಗೆ ಬೇಕು, ಮಾರ್ಗದರ್ಶನ ಮಾಡ್ಬೇಕು. ಹಾಗೂ ಕೂಡ ಅಂತರಂಗ ಗುರುವಾದ ಆ ಪರಮೇಷ್ಠಿ ಅಥವಾ ಪರಮೇಶ್ವರ ಗುರುವನ್ನು ನಾವು ಕಾಣಬೇಕು ಅಂತ ಹೇಳಿದ್ರೆ ನಮಗೆ ಗುರು ಬೇಕೇ ಬೇಕು, ಗುರು ಬೋಧನೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಆವಾಗ ಮಾತ್ರ ನಾವು ಅಂತರಂಗದಲ್ಲಿರುವ ಗುರುವನ್ನು ಕಾಣೋದಕ್ಕೆ ಸಾಧ್ಯ. ನಿತ್ಯ ನಿರಂತರ ಅಂತರ್ಯಾಮಿ ಹೃದಯ ವಿರಾಜೆ मेरे स्वामी, कैसे पाऊं उस भगवान को गुरु कृपा के बिना, रे मन ज्ञान विना ये देह अधूरा, हरि चरण कमल कैसे पाऊं, बिना ये ज्ञान कह रे मन. ಆ ಗುರುವಿಲ್ಲದೆ ನಿತ್ಯ ನಿರಂತರ ಅಂತರ್ಯಾಮಿ ಹೃದಯ ವಿರಾಜೆ ಅಂತಿದ್ದಾರೆ. ಆ ನಮ್ಮಲ್ಲಿ ವಿರಾಜಿಸ್ತಾ ಇರತಕ್ಕಂತಹ ಸ್ವಪ್ರಕಾಶಿತವಾಗಿರುವ ಆ ಒಂದು ಬ್ರಹ್ಮನನ್ನು, ಆತ್ಮನನ್ನು ಕಾಣೋದು ಹೇಗೆ? ಗುರು ಕೃಪೆ ಇಲ್ಲದೆ ಅದು ಸಾಧ್ಯ ಇಲ್ಲ ಅನ್ನೋದು ಬಹಳ ಒಂದು ಮಾರ್ಮಿಕವಾದಂತಹ ಮಾತಾಗಿದೆ. ತಂದೆ ತಾಯಿ ಜನ್ಮ ಕೊಡ್ತಾರೆ ನಿಜ, ಆದರೆ ಗುರು ಜನ್ಮವನ್ನು ಕಳೆಯುತ್ತಾನೆ. ಅಂದ್ರೆ ಏನೋ, ನಾವು ಪುನಃ ಪುನರ್ಜನ್ಮಿಸದಿರುವಂತೆ, ಸಂಸಾರ ಬಂಧನದಲ್ಲಿ ಸಿಗಿ ಹಾಕೊಳ್ಳದಂತೆ, ಅಂದ್ರೆ ಹುಟ್ಟು ಸಾವಿನ ಚಕ್ರದಲ್ಲಿ ಮತ್ತೆ ನಾವು ಬರದಂತೆ ಅವನು ನಮ್ಮ ಜನ್ಮವನ್ನು ಕಳೀತಾನೆ. ಆದ್ರಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಾದರೂ ಆಗಲಿ, ಸಾಮಾಜಿಕ ಕ್ಷೇತ್ರದಲ್ಲಾದರೂ ಆಗಲಿ, ಧಾರ್ಮಿಕ ಕ್ಷೇತ್ರದಲ್ಲಾರೂ ಆಗಲಿ, ಪ್ರತಿಯೊಬ್ಬನಿಗೂ ಗುರುವಿನ ಮಾರ್ಗದರ್ಶನ ಬೇಕು. ಮಾರ್ಗದರ್ಶನವಿಲ್ಲದೆ ಕಾರ್ಯದಕ್ಷನಾಗಲು
ಸಾಧ್ಯವಿಲ್ಲ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಏಕಮೇವಾಕ್ಷರಂ ಯಸ್ತು ಗುರು ಶಿಷ್ಯಂ ಪ್ರಬೋಧಯೇ ಪೃಥಿವ್ಯಾಂ ನಾಸ್ತಿ ತದ್ದ್ರವ್ಯಂ ಯದ್ವೃತ್ವಾ ಚಾಂದ್ರುಣಿ ಭವೇತ್. ಈ ಒಂದು ಭೂಮಿಯಲ್ಲಿ ಒಂದಕ್ಷರವನ್ನು ಯಾರು ಕಲಿಸ್ತಾರೋ ಅವರೇ ಗುರುಗಳು. ಅವನ್ ಋಣನ ನಾವು ಯಾವ ದ್ರವ್ಯದಿಂದಲೂ ಕೂಡ ತೀರ್ಸಕ್ಕೆ ಆಗೋದಿಲ್ಲ ಅಂತ ಅನ್ಬಿಟ್ಟು ಸೋಮೇಶ್ವರ ಶತಕದಲ್ಲೂ ಕೂಡ ಹೇಳಿದಾನೆ, ಒಂದಕ್ಷರಂ ಕಲಿಸಿದಾತಂ ಗುರು ಅಂತ. ಆದ್ದರಿಂದ ನಾವು ಗುರುವನ್ನು ಬಹಳ ಗೌರವದಿಂದ ಕಾಣ್ಬೇಕು. ಯಾರು ಅನಾದಾರ ತಿರಸ್ಕಾರ ಧೋರಣೆ ಮಾಡ್ತಾರೆ ಗುರುವಿನ ಬಗ್ಗೆ, ಅವರು 100 ಜನ್ಮಗಳ ಪರ್ಯಂತ ನಾಯಿ ಜನ್ಮ ಪಡೆದು ಚಂಡಾಲ ಯೋನಿಯನ್ನು ಪ್ರವೇಶಿಸ್ತಾರೆ ಅಂತ ಅಂದ್ಬಿಟ್ಟು ಅದನ್ನ ಹೇಳಿದ್ದಾರೆ. ಹಾಗಾದ್ರೆ ಗುರುವಿನ ಬಗ್ಗೆ ಇಷ್ಟೊಂದು ನಾವು ಹೇಳ್ತಿದೀವಲ್ಲ, ಬಹಳ ಉತ್ತಮೋತ್ತಮವಾಗಿರತಕ್ಕಂತಹ ಮಾತುಗಳನ್ನ ಗುರುವಾದವನು ಹೇಗಿರಬೇಕು ಅಂತ ಅವನ ಲಕ್ಷಣಗಳೇನು ಅಂತ ಅನ್ನೋದನ್ನ ಹೇಳಿದ್ದಾರೆ. ಯಾವಾತನು ಸಂಸ್ಕಾರಿತ ಜನ್ಮ ಉಳ್ಳವನು, ಶಾಸ್ತ್ರಜ್ಞಾನ ಸಂಪನ್ನನೋ ಅವನೇ ಗುರುವೆಂಬ ಪದದಲ್ಲಿ ಪ್ರತಿಷ್ಠಿತನಾಗಲು ಅರ್ಹನು ಅಂತ ಹೇಳಿದ್ದಾರೆ. ಇದನ್ನ ತಂತ್ರಸಾರ ಅಥವಾ ಕುಲಾರ್ಣವ ತಂತ್ರ ಆಗಮ ಸಂಹಿತೆಯಲ್ಲಿ ಅವನ ಬಗ್ಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೇಳಿರೋದನ್ನ ನಾವು ಕಾಣಬಹುದು. ಅದನ್ನ ಏನು ಅಂತ ನಾನಿವಾಗ ಹೇಳ್ತೀನಿ, ನೀವು ಗುರ್ತಿಸ್ಕೋಬಹುದು. ಈ ಒಂದೊಂದು ಗುಣಗಳನ್ನೇ ನಾವು ತಗೊಂಡು ಕೂಡ ಉಪನ್ಯಾಸವನ್ನು ನಾವು ಮಾಡಬಹುದು. ಬಹಳ ಸಮಯ ಹಿಡಿಸುತ್ತೆ ಅದಕ್ಕೆ. ಯಾವಾತನು ಜಿತೇಂದ್ರಿಯನೋ, ಶ್ರೇಷ್ಠ ಕುಲೋತ್ಪನ್ನನೋ, ಪವಿತ್ರನೋ, ಶುದ್ಧ ವೇಷವುಳ್ಳವನೋ, ಸದಾಚಾರಿಯೋ, ದಕ್ಷನೋ, ಬುದ್ಧಿವಂತನೋ, ಆಶ್ರಮ ಧರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸುತ್ತಿರುವವನೋ, ಧ್ಯಾನನಿಷ್ಠನೋ, ಮಂತ್ರತಂತ್ರ ವಿಶಾರದನೋ, ನಿಗ್ರಹಾನುಗ್ರಹ ಶಕ್ತನೋ, ವಿನಯ ಸಂಪನ್ನನೋ, ತಪಸ್ವಿಯೋ, ಸ್ನೇಹ ಸಂಪನ್ನನೋ, ಧೀರನೋ, ಕೃಪಾಳುವೋ, ನಿತ್ಯ ಸಂತುಷ್ಟನೋ, ಸ್ವತಂತ್ರನೋ, ನಿರಹಂಕಾರಿಯೋ, ಅನಂತ ಶಕ್ತಿಯುಳ್ಳವನೋ, ಯಾರು ನಿತ್ಯ ತೃಪ್ತನೋ, ಧರ್ಮ ಮತ್ತು ಅರ್ಥದ ಜ್ಞಾನ ಹೇಳಬಲ್ಲನೋ, ಗುಣದೋಷಗಳ ವಿಶೇಷ ಭೇದವನ್ನು ತಿಳಿಸಲು ಸಮರ್ಥನೋ, ಅಂತಹವನೇ ಬ್ರಹ್ಮಾನಂದ ದೀಕ್ಷೆಗೆ ಯೋಗ್ಯ ಗುರು ಅಂತ ಹೇಳಿರೋದಷ್ಟೇ ಅಲ್ಲದೆ, ಅವನು ನಿಷ್ಕಾಮ ಕರ್ಮಿಯು, ವೈರಾಗ್ಯ ಭಾವವನ್ನು ಹೊಂದಿದವನು, ಕ್ಷಮಾ ಸ್ವರೂಪನು, ಶುಚಿರ್ಭೂತನು, ಸತ್ಕುಲ ಪ್ರಸೂತನು, ಪ್ರಸನ್ನ ಚಿತ್ತನು, ಆರೋಗ್ಯವಂತನು, ಬೋಧನಾ ಶಕ್ತಿಯುಳ್ಳವನು, ಶಿಷ್ಯರ ಬಗ್ಗೆ ವಾತ್ಸಲ್ಯಮಯಿಯೋ, ಭೇದ ಭಾವರಹಿತನು ಆಗಿರಬೇಕು ಅಂತ ಅನ್ನೋದನ್ನ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಒಂದೊಂದು ಪದಗಳು ಕೂಡ ಎಷ್ಟು ಅರ್ಥಗರ್ಭಿತವಾಗಿದೆ ಅಂದ್ರೆ, ಗುರು ಅನ್ನೋ ಒಂದು ಶಬ್ದ ತಗೊಂಡು ಅಥವಾ ಒಂದು ವ್ಯಕ್ತಿಯನ್ನೇ ನಾವು ತಗೊಂಡ್ರು ಕೂಡ ಅದರ ಬಗ್ಗೆ ಬಹಳ ಅಪಾರವಾಗಿ ಹೇಳ್ಬೋದು. ಹೇಗಿರಬೇಕು ಹೇಗಿರಬಾರ್ದು ಅಂತ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಆದ್ದರಿಂದ ಗುರು ಅನ್ನೋದು ಒಂದು ಪದವಿಯೂ ಹೌದು, ಒಂದು ವ್ಯಕ್ತಿಯೂ ಹೌದು. ಇಂತಹ ಶ್ರೇಷ್ಠವಾದ ಸದ್ಗುಣಗಳನ್ನು ಹೊಂದಿದ್ದರೆ ಮಾತ್ರ ಗುರು ಅನ್ನತಕ್ಕಂತಹ ಪಟ್ಟದಲ್ಲಿ ಅಥವಾ ಆ ಪದವಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಕರೆಸ್ಕೊಳ್ಳೋದಕ್ಕೆ ಅರ್ಹ ಅಂತ ಅನ್ನೋದನ್ನ ನಾವು ನೋಡಬಹುದು. ಈಗ ಕೇವಲ ಕಾವಿ ಬಟ್ಟೆ ಧರಿಸಿ ದಂಡ ಕಮಂಡಲಗಳನ್ನು ಹಿಡಿದು ಜಟಾಧಾರಿಯಾಗಿ ಗಡ್ಡವನ್ನು ಬಿಟ್ಬಿಟ್ರೆ ಅದು ಬಾಹ್ಯದ ಲಕ್ಷಣವೇ ಹೊರತು, ಬಾಹ್ಯ ರೂಪವೇ ಹೊರತು ಇಂತಹ ಗುರುಗಳಲ್ಲಿ ಸಾತ್ವಿಕತೆ ಕಂಡು ಬರೋದಿಲ್ಲ. ಗುರುಗಳಲ್ಲಿ ನಾನಾ ಪ್ರಕಾರದ ನಡತೆಗಳನ್ನ ನಾವು ಕಾಣಬಹುದು. ಯಾಕೆಂದ್ರೆ ಕೆಲವು ತ್ಯಾಗಮಯಿ ಆಗಿರ್ತಾರೆ, ಕೆಲವರು ಏಕಾಂಗಿಗಳಾಗಿರ್ತಾರೆ, ಕೆಲವರು ಜನರ ಮಧ್ಯ ಇರೋದಕ್ಕೆ ಇಷ್ಟಪಡ್ತಾರೆ, ಇನ್ನು ಕೆಲವರು ರಾಜಕೀಯ ಪ್ರವೇಶಕ್ಕೂ ಮಾಡಕ್ಕೆ ಬಯಸ್ತಾರೆ, ಇನ್ನು ಕೆಲವರು ಪರಿಸ್ಥಿತಿಯನ್ನು ಸುಧಾರಿಸತಕ್ಕಂತಹವರು ಕೂಡ ಆಗಿರ್ತಾರೆ. ಈ ರೀತಿ ನಾನಾ ಬಗೆಯ ಮನೋಭಾವವುಳ್ಳ ನಡತೆಯುಳ್ಳತಕ್ಕಂತಹ ಗುರುಗಳು ಇರ್ತಾರೆ. ಅದರಿಂದ ಗುರು ಅನ್ನೋದು ಒಂದು ಸ್ಥಾನ, ಒಂದು ಪದವಿ ಅಂತಾನು ನಾವು ತಗೊಳ್ಬಹುದು, ಹಾಗೂ ವ್ಯಕ್ತಿ ಅಂತಾನು ತಗೋಬಹುದು. ಆದರೆ ವ್ಯಕ್ತಿಯಾದ ಗುರುವಿನಲ್ಲಿ ಆ ಒಂದು ವಸ್ತುನಿಷ್ಠೆ ಇದ್ದರೆ ಮಾತ್ರ ಅವನು ಗೌರವಕ್ಕೆ ಅರ್ಹ ಅಂತಂದ್ಬಿಟ್ಟು ನಾವು ಹೇಳ್ಬೋದು. ಈಗ ಗುರುಗಳ ಒಂದು ಮೂರ್ತಿ ಅಂದ್ರೆ, ಗುರು ಅಂದ್ರೆ ಒಂದು ಹೋಲ್ ಫೀಚರ್ ತಗೊಂಡ್ರೆ
ಗುರುವಿನ ಮೂರ್ತಿ, ಗುರುವಿನ ಪಾದ, ಗುರುವಿನ ವಾಕ್ಯ, ಗುರುವಿನ ಕೃಪೆ ಎಷ್ಟು ಪ್ರಾಮುಖ್ಯವಾಗಿದೆ ಅಂತ ಅನ್ನೋದನ್ನ ನಾವು ಈ ಶ್ಲೋಕದಿಂದ ತಿಳ್ಕೊಳ್ಬಹುದು. ಧ್ಯಾನ ಮೂಲಂ ಗುರೋರ್ಮೂರ್ತೆ, ಪೂಜಾ ಮೂಲಂ ಗುರೋರ್ಪದಂ, ಮಂತ್ರ ಮೂಲಂ ಗುರೋರ್ವಾಕ್ಯಂ, ಮೋಕ್ಷ ಮೂಲಂ ಗುರೋರ್ಕೃಪಾ. ಧ್ಯಾನ ಮೂಲಂ ಗುರೋರ್ಮೂರ್ತೆ, ಆ ಗುರುವಿನ ಮೂರ್ತಿ ವಿಗ್ರಹವಾಗ್ಬೋದು, ಮೂರ್ತಿ ಆಗ್ಬೋದು, ಚಿತ್ರಪಟವಾಗಬಹುದು, ಯಾವುದೇ ಆಗ್ಲಿ ಅದನ್ನ ನೋಡ್ತಿದ್ದ ಹಾಗೆ ನಾವು ಅಂಜಲಿ ಬದ್ಧರಾಗಿ ಕೈ ಮುಕ್ಕೊಂಡು ಏನೋ ಒಂದು ಧ್ಯಾನ ಮಾಡಕ್ಕೆ ಶುರು ಮಾಡ್ತೀವಿ ನಾವು. ಅದರಿಂದ ಗುರುವಿನ ಮೂರ್ತಿ ಧ್ಯಾನಕ್ಕೆ ಮೂಲ ಅಂತ. ಪೂಜಾ ಮೂಲಂ ಗುರೋರ್ಪದಂ, ಗುರುಗಳ ಪಾದ ಪೂಜೆಗೆ ಅರ್ಹವಾಗಿದೆ. ಅದಕ್ಕೋಸ್ಕರನೇ ಗುರುವಿನ ಪಾದನ ಲೋಟಸ್ ಫೀಟ್, ಹಿಸ್ ಹೋಲಿ ಹೈನೆಸ್ ಲೋಟಸ್ ಫೀಟ್ ಅಂತೆಲ್ಲ ವರ್ಣಿಸ್ತಾರೆ. ಅಂದ್ರೆ ಚರಣ, ಆ ಚರಣಗಳು ಕಮಲದಂತೆ ಇದೆ, ಪೂಜೆಗೆ ಅರ್ಹವಾದವು ಅಂತ. ಗುರುಗಳು ಬರ್ತಿದ್ದ ಹಾಗೇನೇನೆ ನಾವು ಎದುರುಗೊಳ್ಬೇಕಾದ್ರೆ ಅವ್ರಿಗೆ ಏನ್ ಶೇಕ್ ಹ್ಯಾಂಡ್ ಕೊಡೋದಿಲ್ಲ, ಆ ಶೇಕ್ ಹ್ಯಾಂಡ್ ಕೊಡೋದಿಲ್ಲ, ಆಮೇಲೆ ಆಮೇಲೆ ನಾವು ಬರೀ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತೀವಿ. ಗುರುಗಳು ಬಂದ್ರು ಅಂದ್ರೆ ಪಾದ ಪೂಜೆಯನ್ನು ಮಾಡ್ತೀವಿ. ಅಷ್ಟು ಶ್ರೇಷ್ಠವಾಗಿದೆ ಅಂತ ಅಂದ್ಬಿಟ್ಟು. ಇನ್ನು ಗುರುವಿನ ವಾಕ್ಯ ಅಂದ್ರೆ ಮಂತ್ರಕ್ಕೆ ಮೂಲ ಅಂತ ತಿಳ್ಕೊಬಹುದು. ಗುರು ಒಂದು ಮಾತನ್ನ ಆಡ್ದ ಅಂತಂದ್ರೆ ಅದು ಮಂತ್ರಕ್ಕೆ ಸಮಾನ. ಹಾಗಾದ್ರೆ ಮಂತ್ರ ಅಂದ್ರೆ ಏನು? ಅದು ಪಾರಮಾರ್ಥಿಕ ಶಬ್ದಗಳು, ಟ್ರಾನ್ಸೆಂಡೆಂಟಲ್ ವರ್ಡ್ಸ್. ಯಾವ ಶಬ್ದಗಳು ನಮ್ಮ ಮನಸ್ಸಿನಲ್ಲಿರುವ ದುಗುಡವನ್ನು, ಆತಂಕವನ್ನು, ಉದ್ವೇಗವನ್ನು ಕ್ಷಣ ಮಾತ್ರದಲ್ಲಿಯೇ ಶಮನಗೊಳಿಸುತ್ತೋ ಅದಕ್ಕೆ ಮಂತ್ರ ಅಂತ ಹೇಳ್ತಾರೆ. ಆ ರೀತಿ ಗುರುವಿನ ವಾಕ್ಯ, ಅರ್ಹತೆಯುಳ್ಳ ಗುರು, ಅವನ ವಾಕ್ಯ ಅಷ್ಟು ಬಹಳ ಶ್ರೇಷ್ಠವಾದ. ಇನ್ನು ಗುರುವಿನ ಕೃಪೆ ಮೋಕ್ಷಕ್ಕೆ ಸಮಾನ. ಮೋಕ್ಷ ಸಿಕ್ಕೇ ಬಿಡುತ್ತೆ ಗುರು ಕೃಪೆ ಉಂಟಾಗ್ಬಿಟ್ರಿ ಅಂತ ಅನ್ಬಿಟ್ಟು. ನಾನು ಆವಾಗ್ಲೇ ಹೇಳಿದೆ, ಗುರುವಿನ ಕೃಪೆ ಇಲ್ಲದೆ ಅಂತರ್ಯಾಮಿಯಾದ ಭಗವಂತನನ್ನು ಕೂಡ ನಮಗೆ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು. ಹಾಗಾದ್ರೆ ಇನ್ನು ಗುರುವಿನ ಒಂದು ತೀರ್ಥ, ಈಗ ನಾವು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ಲಿ, ಶಂಕರ ಮಠಕ್ಕೆ ಹೋಗ್ಲಿ, ನಮಗೆ ಒಂದು ಪವಿತ್ರವಾದ ತೀರ್ಥವನ್ನು ಕೊಡ್ತಾರೆ, ನಮಗೆ ಅದರಲ್ಲಿ ಸದ್ಭಾವ ಉಂಟಾಗತ್ತೆ. ಹಾಗಾದ್ರೆ ಆ ತೀರ್ಥ ಏನೇನು ಮಾಡತ್ತೆ? ಗುರುವಿನ ತೀರ್ಥ ಅಂದ್ರೆ ಅಜ್ಞಾನ ಮೂಲ ಹರಣಂ, ಅಜ್ಞಾನವನ್ನು ನಾಶ ಮಾಡತ್ತೆ. ಜನ್ಮ ಕರ್ಮ ನಿವಾರಣಂ, ಜನ್ಮಾಂತರದ ಪಾಪಗಳನ್ನು ನಾಶ ಮಾಡತ್ತೆ. ಜ್ಞಾನ ವೈರಾಗ್ಯ ಸಿದ್ಧಿಂ, ಜ್ಞಾನ ವೈರಾಗ್ಯದ ಒಂದು ಸಿದ್ಧಿಯನ್ನು ಕೊಡುತ್ತೆ. ಇಂತಹ ಬಹಳ ಪಾವಿತ್ರ್ಯತೆ ಉಳ್ಳದ್ದಾಗಿರುತ್ತೆ ಗುರುವಿನ ತೀರ್ಥ ಅಂತ ಹೇಳ್ಬೋದು. ಹಾಗಾದ್ರೆ ಗುರು ಇಷ್ಟು ಶ್ರೇಷ್ಠನಾದ ಮೇಲೆ ನಾವು ಅವನ ದರ್ಶನ ಮಾಡ್ಲೇಬೇಕು. ಗುರು ದರ್ಶನ ಬಹಳ ಮುಖ್ಯವಾದದ್ದು. ಗುರು ದರ್ಶನ ಯಾಕೆ ಮಾಡ್ಬೇಕು? ಗುರು ದರ್ಶನದಿಂದ ನಮಗೆ ಏನು ಲಾಭ ಅಂತಂದ್ರೆ ಇದನ್ನ ನಾವು ಹೇಳ್ಬೋದು. ಗಂಗಾ ಪಾಪಂ ಶಿಶೀತಾಪಂ ದೈನ್ಯಂ ಕಲ್ಪಸ್ತರು ಹರೇತ್, ಪಾಪಂ ತಾಪಂ ದೈನ್ಯಂಚ ಸದ್ಯ ಶ್ರೀ ಗುರು ದರ್ಶನಂ. ಗಂಗೆ ಪಾಪವನ್ನು ಪರಿಹಾರ ಮಾಡ್ತಾಳೆ. ಚಂದ್ರ ನಮಗೆ ತಾಪವನ್ನು, ಆಯಾಸವನ್ನು, ತಾಪವನ್ನು ಪರಿಹಾರ ಮಾಡ್ತಾನೆ. ಕಲ್ಪವೃಕ್ಷ ಅಂತ ಹೇಳಿದ್ರೆ ಅದು ನಮಗೆ ದಾರಿದ್ರ್ಯವನ್ನು ನೀಗುತ್ತೆ. ಕಲ್ಪವೃಕ್ಷ ದೀನತೆ, ದಾರಿದ್ರ್ಯತೆಯನ್ನು ನೀಗುತ್ತೆ. ಆದರೆ ಈ ಒಂದು ಪಾಪ, ತಾಪ, ದಾರಿದ್ರ್ಯತೆ ಎಲ್ಲವೂ ಕೂಡ, ಮೂರು ಕೂಡ ಗುರುವಿನ ದರ್ಶನದಿಂದ ನೀಗಿ ಹೋಗುತ್ತೆ. ಆದ್ರಿಂದ ನಾವು ಗುರು ದರ್ಶನವನ್ನು ಮಾಡಬೇಕು ಅಂತಂದ್ಬಿಟ್ಟು ಆ ರೀತಿ ಹೇಳ್ತಾರೆ. ಇನ್ನು ನಾವು ಹೀಗೆ ಮುಂದುವರಿತಾ ಬಂದಾಗ, ಅಂದ್ರೆ ಗುರು ಎಷ್ಟು ಪ್ರಾಮುಖ್ಯ ಅನ್ನೋದನ್ನ ನಾನು ಜನರಲ್ ಆಗಿ ತಗೊಳ್ತಾ ಇದ್ದೀನಿ. ಯಾವ ಗುರುವನ್ನು ನಾನು ಮೆನ್ಷನ್ ಮಾಡ್ತಿಲ್ಲ, ಅದನ್ನ ಆಮೇಲೆ ಕಡೆಗೆ ನೋಡೋಣ ಯಾರ್ಯಾರು ಅಂತಂದ್ಬಿಟ್ಟು. ಈಗ ಜ್ಞಾನಕ್ಕೆ ಚಿಕ್ಕೋರಾಗ್ಲಿ, ದೊಡ್ಡೋರಾಗ್ಲಿ, ಹೆಂಗಸರಾಗ್ಲಿ, ಗಂಡಸರಾಗ್ಲಿ ಖಂಡಿತವಾಗ್ಲೂ ಭೇದ ಇಲ್ಲ. ಈಗ ಗ್ರೇ ಹೇರ್ ಆಗ್ಬಿಟ್ಟಿದೆ, ಅಂದ್ರೆ ಬಿಳಿ ಕೂದಲಾಗಿದೆ, ವಯಸ್ಸಾಗಿದೆ, ಓಹೋ ತುಂಬಾ ಜ್ಞಾನವೃದ್ಧರಪ್ಪ ಅಂತ ನಾವು ಆ ತರ ತಿಳ್ಕೊಳ್ಳೋ ಹಾಗಿಲ್ಲ. ಯಾರು ಜ್ಞಾನದಲ್ಲಿ, ಅನುಭವದಲ್ಲಿ, ಪ್ರೌಢಿಮೆಯಲ್ಲಿ ಬಹಳ ಸುಸಂಪನ್ನಾಗಿರ್ತಾರೋ ಅವರನ್ನ ನಾವು ಗುರು ಅಂತ ತಿಳ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಸೊ ಈ ಅನುಭವ,
ಅನುಭವದ ಜ್ಞಾನ ಹಾಗೂ ಪ್ರೌಢಿಮೆ ಇದೆಲ್ಲ ನಮ್ಗೆ ಯಾಕೆ ಬರುತ್ತೆ ಅಂದ್ರೆ ಸಂಸ್ಕಾರದಿಂದ, ಜನ್ಮಾಂತರದ ಸಂಸ್ಕಾರದಿಂದ ಬರುತ್ತೆ. ಇಲ್ಲ ಈ ವರ್ತಮಾನ ಜನ್ಮದಲ್ಲಿ ರೂಢಿಸ್ಕೊಳ್ಳೋದ್ರಿಂದ ಬರುತ್ತೆ. ಇಲ್ಲ ಅದಕ್ಕೂ ಮಿಗಿಲಾಗಿ ಭಗವಂತನ ಕೃಪೆಯಿಂದ ಬರುತ್ತೆ. ಈ ರೀತಿ ನಮಗೆ ಅನುಭವ, ಪ್ರೌಢಿಮೆ, ಜ್ಞಾನ ಎಲ್ಲವುದನ್ನು ಕೂಡ ಬರುತ್ತೆ. ಒಂದು ಬಹಳ ಪ್ರಖ್ಯಾತವಾದಂತ ಮುಕ್ತಿ ಇದೆ. ಅದೇನು ಅಂತ ಹೇಳಿದ್ರೆ, ಗುರುಗಳಾದವರೆಲ್ಲ ವೃದ್ಧರಾಗ್ಬೇಕು ಅಂತ ಏನಿಲ್ಲ, ವೃದ್ಧರಾದವರೆಲ್ಲ ಗುರುಗಳಾಗೋದಕ್ಕೆ ಶಕ್ಯವಿಲ್ಲ ಅಂತ. ಎಷ್ಟು ಚೆನ್ನಾಗಿದೆ. ಗುರುಗಳಾದವರೆಲ್ಲ ವೃದ್ಧರಾಗ್ಲೇಬೇಕು ಅಂತ ಏನಿಲ್ಲ, ವೃದ್ಧರಾದವರೆಲ್ಲ ಗುರುಗಳಾಗಕ್ಕೆ ಸಾಧ್ಯವಿಲ್ಲ ಅಂತ ಅಂದ್ಬಿಟ್ಟು ಈ ಮಾತು ಸತ್ಯವಾಗಿದೆ. ಹಾಗಪ್ಪ ಅಂತ ಹೇಳಿದ್ರೆ ಇದನ್ನ ಒಂದೆರಡು ಉದಾಹರಣೆಯೊಂದಿಗೆ ನೋಡೋಣ. ಅಂಗೀರಸನ ಮಗ ಅಂಗೀರಸ, ಅವನು ಚಿಕ್ಕ ವಯಸ್ಸಿನಲ್ಲೇ ಜ್ಞಾನ ಸಂಪಾದನೆ ಮಾಡ್ತಾನೆ. ಎಂಥ ಜ್ಞಾನ, ತತ್ವಜ್ಞಾನ ಸಂಪಾದನೆ ಮಾಡ್ತಾನೆ. ಅವನು ಅದನ್ನ ಇತರರಿಗೆ ಬೋಧನೆ ಮಾಡ್ತಾ ಇರುವಾಗ ಅವನು ಸಂಬೋಧನೆ ಮಾಡ್ತಿದ್ದಂತೆ, ಮಕ್ಕಳಿರಾ, ಪುತ್ರರಿರಾ ಅಂತ ಅಂದ್ಬಿಟ್ಟು. ಅಂದ್ರೆ ಇನ್ನೂನು ಕೂಡ ಅವರು ಜ್ಞಾನವನ್ನು ಹೊಂದಿಲ್ಲ, ಇನ್ನೂನು ಕೂಡ ಅವರಲ್ಲಿ ಒಂದು ಅಜ್ಞಾನ ಇದೆ, ಮುಗ್ಧತೆ ಇದೆ ಅಂತ ಆ ಮನೋಭಾವದಿಂದ ಅವನು ಮಕ್ಕಳಿರ, ಪುತ್ರರಿರ ಅಂತ ಸಂಬೋಧನೆ ಮಾಡ್ತಿದ್ದ. ಅದೇನು ಕೂಡ ತಪ್ಪು ಅಂತ ಹೇಳೋ ಹಂಗಾಗಲ್ಲ. ಈಗ ದಕ್ಷಿಣಾಮೂರ್ತಿ ತಗೊಳ್ಳಿ, ಶಿವನ ಅಂಶ ಅವತಾರ ದಕ್ಷಿಣಾಮೂರ್ತಿಗೆ. ಅವನು ಚಿಕ್ಕ ಹುಡುಗ, ಅವನಿಗೆ ಎಲ್ಲಾ ಶಿಷ್ಯರು ಕೂಡ ವಯೋವೃದ್ಧರೇ ಆಗಿದ್ರು. ಸೊ ಅದರಲ್ಲಿ ಏನ್ ಬರುತ್ತೆ, ಯಾಕವ್ರು ಅವನನ್ನ ಗುರು ಅಂತ ಆರಿಸ್ಕೊಂಡ್ರು? ತತ್ವಾರ್ಥಮಂತೆ ವಸತಾಂ ಋಷೀಣಾಂ ಯುವಾಪಿ ಸನ್ನುಪದೇಷ್ಟು ಭೂಮಿಷ್ಟೇ ಪ್ರಣೌಮಿ ತಂ ಪ್ರಾಕ್ತನ ಪುಣ್ಯಜಾಲೈ ಆಚಾರ್ಯಮಾಶ್ಚರ್ಯ ಗುಣಾಧಿಪಾಸಂ. ಎಲ್ಲ ಅಂತೆವಾಸಿಗಳು, ಅಂತೆವಾಸಿ ಅಂದ್ರೆ ಶಿಷ್ಯರು, ಆ ದಕ್ಷಿಣಾಮೂರ್ತಿ ಬಾಲಕನಿಗೆ ಎಲ್ಲರೂ ವಯೋವೃದ್ಧ ಶಿಷ್ಯರು. ಮತ್ತೆ ಅವನು ಬಹಳ ಅತ್ಯಾಶ್ಚರ್ಯಕರವಾಗಿರತಕ್ಕಂತಹ ಗುಣಗಳನ್ನು ಹೊಂದಿದ್ದಾನೆ. ಅವನ ಮುಂದೆ ಕೂತ್ಕೊಂಡು ಅವನಿಂದ ಬೋಧನೆಯನ್ನು ಕೇಳಬೇಕು ಅಂತ ಎಲ್ಲರೂ ಕಾತುರರಾಗಿದ್ದಾರೆ. ಇಂತಹ ಅತ್ಯಾಶ್ಚರ್ಯಕರವಾಗಿರತಕ್ಕಂತಹ ಗುಣಗಳನ್ನು ಹೊಂದಿದ ಬಾಲಕನಾದ ದಕ್ಷಿಣಾಮೂರ್ತಿಗೆ ನಮಸ್ಕರಿಸುವುದು, ಅವನ ದರ್ಶನವನ್ನು ಮಾಡುವುದು ಅಂತ ಹೇಳಿದ್ರೆ ಸಾಕು, ಪೂರ್ವ ಜನ್ಮದ ಪುಣ್ಯವಿದ್ದರೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಗುರುಗಳನ್ನ ದರ್ಶನ ಮಾಡೋದು, ಅವ್ರಿಗೆ ನಮಸ್ಕರಿಸೋದು, ಅವರಲ್ಲಿ ಸದ್ಭಾವವನ್ನು ಹೊಂದೋದು, ಗೌರವಿಸುವುದು, ಇದಕ್ಕೆಲ್ಲ ಜನ್ಮ ಜನ್ಮಾಂತರದ ಪುಣ್ಯ ಬೇಕು. ತಾನಾಗೆ ಅದು ಉದ್ಭವಿಸ್ಬೇಕು. ಎಷ್ಟೋ ಜನಕ್ಕೆ ಗುರುಗಳ ಹತ್ರ ಕರ್ಕೊಂಡು ಹೋದಾಗ ಮಾಡು ಮಾಡು ನಮಸ್ಕಾರ ಮಾಡು, ಕೈ ಮುಗಿ, ಗುರುಗಳಿಗೆ ಒಂದ್ ಬೇಡ್ಕೊ ಅಂತ ಎಲ್ಲಾನು ಕೂಡ ಚಿಕ್ಕ ಮಕ್ಕಳಿಗಾದ್ರೆ ಗೊತ್ತಾಗಲ್ಲ, ಹೇಳ್ಬೋದು. ದೊಡ್ಡ ದೊಡ್ಡ ಯಂಗ್ಸ್ಟರ್ಸ್ಗೂ ಕೂಡ ಇವತ್ತು ತಂದೆ ತಾಯಿಗಳು ಹೇಳೋ ಪರಿಪಾಠನ ನಾವು ಅಕ್ಕಪಕ್ಕ ನಿಂತ್ಕೊಂಡು ನಾವು ನೋಡಿದೀವಿ. ಅಂದ್ರೆ ಅರ್ಥ ಅದಕ್ಕೂ ಕೂಡ ಒಂದು ಜನ್ಮಾಂತರದ ಸಂಸ್ಕಾರ ಬೇಕು ಅಂತ. ಇನ್ನು ದತ್ತಾತ್ರೇಯನು ಅವನು ಯೌವನದಿಂದ ಕೂಡಿರತಕ್ಕಂತಹ ಒಂದು ಯುವಕ. ಇನ್ನು ರಮಣ ಮಹರ್ಷಿಗಳು ಮೌನದಿಂದಲೇ ಎಲ್ಲಾ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ತಿದ್ರು ಅಂತ ಕೇಳಿದ್ದೀರ. ಇನ್ನು ರಾಮಕೃಷ್ಣ ಪರಮಹಂಸರ ಒಂದು ತತ್ವಕ್ಕೇನು ಕಡಿಮೆನಾ? ಎಲ್ಲರಿಗಿಂತ ಹೆಚ್ಚಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಅದ್ವೈತ ತತ್ವವನ್ನು ಆಸೇತು ಹಿಮಾಚಲ ಪರ್ಯಂತ ಮೂರಾವರ್ತಿ ಸಂಚರಿಸಿ ಎಲ್ಲರಿಗೂ ಅದ್ವೈತ ತತ್ವಾಮೃತವನ್ನು ಉಣಬಡಿಸಿರತಕ್ಕಂತಹ ಜಗದ್ಗುರು ಎನಿಸಿದ ಪೂಜ್ಯರಾದ ಶ್ರೀ 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 ಶಂಕರರ ವ್ಯಕ್ತಿತ್ವಕ್ಕೆ ಏನಾದರೂ ಸರಿಸಮ ಉಂಟಾ? ಖಂಡಿತವಾಗ್ಲೂ ಇಲ್ಲ. ಕೇವಲ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಆ ಸಮಯದಲ್ಲಿಯೇ ಎಷ್ಟು ಪರಿಶ್ರಮದಿಂದ ಎಲ್ಲ ಕಡೆ ಸಂಚರಿಸಿ ಅಜ್ಞಾನವನ್ನು ದೂರೀಕರಿಸಿ ಸುಜ್ಞಾನ ಬೋಧನೆಯನ್ನು ಮಾಡಿ ಸಮನ್ವಯವನ್ನು ಉಂಟು ಮಾಡಿ ಎಲ್ಲರೆಲ್ಲರೂ ಯಾವ ರೀತಿ ಸಾಮರಸ್ಯವನ್ನು ಉಂಟು ಮಾಡಿದ್ದಾರೆ ಅನ್ನೋದನ್ನ ನಾವು ನೆನೆಸ್ಕೊಳ್ಬೇಕಾಗಿದೆ. ಅದ್ಭುತ ಚರಿತಂ ಗುಣ ಭಂಡಾರಂ ಲೋಕ ಪ್ರಸಿದ್ಧ
सिद्धं जगद्गुरुं भज श्रीशङ्करं भज श्रीशङ्करं भज श्रीशङ्करं ಭಜ ಶ್ರೀ ಶಂಕರಂ. ಖಂಡಿತ ಇವತ್ತು ಜಗದ್ಗುರುಗಳಾದ ಶಂಕರರನ್ನು, ಶಂಕರರ ಒಂದು ಪರಂಪರೆಯನ್ನು ಕೂಡ ನಾವು ನೆನೆಸ್ಕೊಳ್ಳೇಬೇಕು. ಈಗ ನಾವು ನೋಡ್ಬೇಕಾಗಿದೆ, ಗುರುವಾದವನು ದೇವತೆಗಳಿಗಿಂತ ದೊಡ್ಡವನು ಅಂತ. ಗುರು ದೇವತೆಗಳಿಗಿಂತ ದೊಡ್ಡವನು ಅಂತ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಉಪದೇಶವಿಲ್ಲದೆ ಮಂತ್ರಗಳು ನಿಷ್ಫಲವೆಂದು, ಗುರುವಿಲ್ಲದೆ ಉಪದೇಶವಾಗದೆಂದು ಕೂಡ ಒಂದು ತಾಂತ್ರಿಕ ನಂಬಿಕೆ. ಆಚಾರ್ಯನಿಲ್ಲದೆ ದೀಕ್ಷೆ ಇಲ್ಲ, ದೀಕ್ಷೆ ಇಲ್ಲದೆ ಮೋಕ್ಷವಿಲ್ಲ. ಆದ್ದರಿಂದ ಆಚಾರ್ಯ ಪರಂಪರೆ ಬಹಳ ಪ್ರಾಮುಖ್ಯವಾಗಿರುತ್ತದೆ. ನಮ್ಮೆಲ್ಲರ ಒಳಿತು ದೇವತೆಗಳಿಂದಾದ್ರೆ, ದೇವತೆಗಳು ಒಲಿಯುವುದು ಯಾತಕ್ಕೆ? ಮಂತ್ರ. ಮಂತ್ರ ಕೈಗೂಡುವುದು ಯಾರಿಂದ? ಗುರುವಿನ ಕರುಣೆಯಿಂದ. ಆದ್ದರಿಂದ ಗುರುವಿನಲ್ಲಿ ನಾವು ಶ್ರದ್ಧಾ ಭಕ್ತಿ ನಿಷ್ಠೆಯನ್ನು ಹೊಂದಿರಬೇಕು. ಅವನು ಕೋಪಗೊಳ್ಳ ಹಾಗೆ ನಾವು ಖಂಡಿತವಾಗ್ಲೂ ಮಾಡಬಾರ್ದು ಅಂತ. ಹರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇ ನಕಶ್ಚನ ಅಂತ ಹೇಳ್ತಾರೆ. ದೇವತೆ ಏನಾದ್ರೂ ಕುಪಿತಗೊಂಡು ಬಿಟ್ರೆ ಗುರು ನಮ್ಮನ್ನ ಕಾಪಾಡ್ತಾನೆ. ಗುರುವೇ ಕೋಪಗೊಂಡ್ಬಿಟ್ರೆ ನಮ್ಮನ್ನ ಕಾಪಾಡೋದಕ್ಕೆ ದೇವತೆಗಳಿಂದಲೂ ಸಾಧ್ಯವಿಲ್ಲ ಅಂತ ಅಂದ್ಬಿಟ್ಟು. ಅದರಿಂದ ಗುರು ಪರಂಪರೆ ಬಹಳ ಮುಖ್ಯವಾಗಿರುತ್ತೆ. ಗುರುಭಕ್ತಿ ದೃಢವಾದರೆ ನಮಗೆ ಮಂತ್ರಶಕ್ತಿ ಸಿದ್ಧಿ ಆಗುತ್ತೆ. ಮಂತ್ರಶಕ್ತಿ ಆದರೆ ದೇವತಾ ಸಿದ್ಧಿ. ಗುರುಭಕ್ತಿ ದೃಢವಾದರೆ ಮಂತ್ರ ಸಿದ್ಧಿ ಆಗುತ್ತೆ. ನಮ್ಗೆ ಮಂತ್ರ ಸಿದ್ಧಿಯಿಂದ ದೇವತಾ ಸಿದ್ಧಿ ಆಗುತ್ತೆ. ಆದ್ದರಿಂದ ಗುರುವಾದವನು ದೇವತೆಗಳಿಗಿಂತ ದೊಡ್ಡವನು ಅಂತ ಹೇಳ್ಬೋದು. ಅಷ್ಟಕ್ಕೂ ನಾವು ಒಂದು ಪ್ರಾತ್ಯಕ್ಷಿಕ ಉದಾಹರಣೆನೆ ನೋಡ್ಬೋದು. ಎಲ್ಲ ಗುರುಗಳನ್ನ ಗುರುಗಳು ಬಂದ್ರು ಅಂತ ಬಹುವಚನ ಪ್ರಯೋಗ ಮಾಡ್ತೀವಿ. ಅದೇ ರಾಮ ಕಾಡಿಗೆ ಹೋದ, ಅವನು ರಾವಣನನ್ನು ಸಂಹಾರ ಮಾಡ್ದ, ಕೃಷ್ಣ ಪಾಂಡವರನ್ನ ಭೇಟಿ ಮಾಡಕ್ ಬಂದ. ಈ ರೀತಿ ರಾಮಕೃಷ್ಣ ಅನ್ನತಕ್ಕಂತಹ ದೇವತೆಗಳನ್ನ, ದೇವರನ್ನ ನಾವು ಸಿಂಗ್ಯುಲರ್ ಪ್ರಯೋಗ ಮಾಡ್ತೀವಿ, ಏಕವಚನ ಪ್ರಯೋಗ. ಅದೇ ಗುರುಗಳಿಗೆ ಯಾವುದೇ ಗುರು ನೋಡಿ ಬಹುವಚನ ಪ್ರಯೋಗ. ಯಾಕೆ ಅಂದ್ರೆ ಗುರು ದೇವತೆಗಿಂತ ಮಿಗಿಲಾದವನು ಅಂತ ಅಂದ್ಬಿಟ್ಟು ನಾವು ನೋಡ್ಬೋದು. ಆದ್ದರಿಂದ ಗುರುವೇ ತಂದೆ ತಾಯಿ ಬಂಧು ಬಳಗ ಅಂತಲ್ಲ, ನಾನು ಅವಾಗ್ಲೇನೆ ಹೇಳಿದ್ದೀನಿ. ಅದರಿಂದ ಗುರುವು ಬಹಳ ಶ್ರೇಷ್ಠ, ದೊಡ್ಡವನು. ಗುರುರೇವ ಪರೋ ಧರ್ಮ, ಗುರುರೇವ ಪರೋ ಬಂಧು, ಗುರುರೇವ ಪರೋ ಸ್ಮೃತ, ಗುರುರೇವ ಪರಾಗತಿ. ಇಲ್ಲಿ ಯಾಕೆ ಪರಾ ಅಂತ ಹಾಕಿದ್ವಿ? ಅದಕ್ಕೆಲ್ಲ ಪರೋ ಅಂತ ಹಾಕಿದ್ವಿ ಅಂದ್ರೆ, ಪರೋ ಅಂದ್ರೆ ಪರಹ ಅಂತ. ಯಾಕಂದ್ರೆ ಮುಂದೆ ಬರತಕ್ಕಂತಹ ಶಬ್ದಗಳೆಲ್ಲ ಪುಲ್ಲಿಂಗ ವಾಚಕ, ಗತಿ ಅಂತ ಅನ್ನೋದು ಸ್ತ್ರೀಲಿಂಗ ವಾಚಕ ಶಬ್ದ. ಆದ್ರಿಂದ ಅದು ವಿಶೇಷಣ ಪರಾಗತಿ. ಗುರುವೇ ಅಂತಿಮವಾದ ಗತಿ, ಅಂದ್ರೆ ಅರ್ಥ ಮೋಕ್ಷ ಕೊಡಿಸಲು ಸಮರ್ಥನಾಗಿದ್ದಾನೆ ಅಂತ ಹೇಳ್ಬೋದು. ಇಂತಹ ತತ್ವಜ್ಞಾನ ಇರತಕ್ಕಂತಹ ಗುರುಗಳು ಬಹಳ ವಿರಳವಾಗಿರ್ತಾರೆ. ನಾವದನ್ನ ನೋಡೋಣ. ಯಾವ ರೀತಿ ಗುರುಗಳು ಬಹಳವಾಗಿರ್ತಾರೆ, ಯಾವ ರೀತಿ ಗುರುಗಳು ವಿರಳವಾಗಿರ್ತಾರೆ ಅಂತ ಅಂದ್ಬಿಟ್ಟು ನಾವು ನೋಡೋಣ. ಗುರವೋ ಬಹವಸ್ಸಂತಿ ಶಿಷ್ಯ ವಿತ್ತಾಪಹಾರಕಾಹ, ಗುರವೋ ವಿರಳಾಸ್ಸಂತಿ ಶಿಷ್ಯ ಹೃತ್ತಾಪಹಾರಕ. ಎಷ್ಟು ಚೆನ್ನಾಗಿದೆ ಇದು. ಗುರವೋ ಬಹವಸ್ಸಂತಿ ಶಿಷ್ಯ ವಿತ್ತಾಪಹಾರಕ. ಶಿಷ್ಯರು ದುಡ್ಡನ್ನು ಅಪಹರಣೆ ಮಾಡತಕ್ಕಂತಹ, ಅಂದ್ರೆ ಲೂಟಿ ಮಾಡತಕ್ಕಂತಹ, ದುಡ್ಡು ಕೊಡು ಅಂತ ಶಿಷ್ಯರಿಂದಲೇ ಕೇಳತಕ್ಕಂತಹವರು ಇವತ್ತಿಗೆ ಬಹಳ ಮಂದಿ ಗುರುಗಳಿದ್ದಾರೆ. ಆದ್ರೆ ಶಿಷ್ಯರ ಹೃತ್ತಾಪಹಾರಕ, ಮನಗಳನ್ನು ಕದಿಯತಕ್ಕಂತಹ, ಅಂದ್ರೆ ಅಪಹರಿಸತಕ್ಕಂತಹ, ಅಂದ್ರೆ ಅವರ ಮನಸ್ಸನ್ನು ಗೆಲ್ಲತಕ್ಕಂತಹ ಗುರುಗಳು ಇವತ್ತು ಬಹಳ ವಿರಳವಾಗಿದ್ದಾರೆ ಅನ್ನೋ ಮಾತು ನಾವು ಲೌಕಿಕ ಕ್ಷೇತ್ರದಲ್ಲಿಯೂ ಕೂಡ ನೋಡ್ಬೋದು. ಇವತ್ತು ಎಷ್ಟು ಶಾಲಾ ಕಾಲೇಜುಗಳಲ್ಲಿ ಗುರುಗಳು ಶಿಷ್ಯರ ಮನಸ್ಸನ್ನ ಕದ್ದಿದ್ದಾರೆ ಅಂತ ಅನ್ನೋದನ್ನ, ಅಪಹರಿಸಿದ್ದಾರೆ ಅಂದ್ರೆ ಅವರುಗಳಿಗೆ ಬಹಳ ಪ್ರೀತಿ ಪಾತ್ರರಾಗಿದ್ದಾರೆ ಅಂತ ಅನ್ನೋದು ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ವಿಷಯ. ಹಿಂದೆ ಸ್ವಲ್ಪ, ಇವಾಗ ಒಂದು 30-40-50 ವರ್ಷದ ಕೆಳಗೆ ಅಂತಹ ಒಂದು ಈ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಲೌಕಿಕದಲ್ಲಿ ಇದ್ರು ಅಂತ ಗುರುಗಳು. ಆದ್ರೆ ಈಗ ಇಲ್ಲ ಅಂತ ಹೇಳಲ್ಲ, ಒಂದ್ 75-80% ಒಂಥರ ಶಿಷ್ಯರ
ಒಂದು ಹಣವನ್ನು ಅಪಹರಿಸತಕ್ಕಂಥ ಗುರುಗಳಿದ್ದಾರೆ, ಮನಸ್ಸನ್ನು ಕದಿಯತಕ್ಕಂಥ ಗುರುಗಳು ಎಲ್ಲೋ ಒಂದು 20-25% ಇರಬಹುದು ಅನ್ನತಕ್ಕದ್ದನ್ನ ನಾವು ಹೇಳ್ಬೋದು ಅಂತ ಅಂದ್ಬಿಟ್ಟು. ಈಗ ನಾವು ಗುರುವಿನ ಒಂದು ಪ್ರಾಪ್ತಿಯನ್ನು ಹೇಗೆ ಮಾಡ್ಕೊಳ್ಳೋದು, ಅದ್ ಹೇಗೆ ನಮಗೆ ಗೊತ್ತಾಗತ್ತೆ? ಇಂಥ ಒಳ್ಳೆ ಗುರುಗಳು ಅಂತ ಅನ್ನೋದು ನಮಗ್ ಸಿಗ್ಬೇಕಲ್ಲಪ್ಪ. ಅಂಥ ಗುರುಗಳ ನಮ್ಗೆ ಹೇಗೆ ಸಿಗ್ತಾರೆ, ಎಲ್ಲಿ ಕಂಡುಹಿಡಿಯೋದು ಅಂದ್ರೆ ಬಹಳ ಕಷ್ಟವೇ ಇದೆ. ಆದ್ರೂನು ಕೂಡ ಒಂದು ಈ ತಂತ್ರದಲ್ಲಿ ಒಂದು ಶ್ಲೋಕ ಈ ರೀತಿ ಹೋಗುತ್ತೆ. ಗುರು ಶುಶ್ರೂಷಯ ವಿದ್ಯಾ ಪುಷ್ಕಲೇನ ಧನೇನವ ಅಥವಾ ವಿದ್ಯೆಯ ವಿದ್ಯಾ ಚತುರ್ಥಿ ನೈವ ವಿದ್ಯತೆ ಅಂತ ಹೇಳ್ತಾರೆ. ಗುರುವನ್ನು ಸೇವೆ ಮಾಡಿ ನಾವು ವಿದ್ಯೆ ಗಳಿಸ್ಬೋದು, ಇಲ್ಲ ಹೇರಳವಾದ ಧನವನ್ನು ಕೊಟ್ಟು ನಾವು ವಿದ್ಯೆ ಗಳಿಸ್ಬೋದು, ಅಥವಾ ನಮಗೆ ಬರತಕ್ಕಂತ ವಿದ್ಯೆಯನ್ನು ಹೇಳಿ ಅವರಿಂದ ವಿದ್ಯೆಯನ್ನು ನಾವು ಕೂಡ ಕಲಿತ್ಕೊಳ್ಬಹುದು. ಇನ್ನು ನಾಲ್ಕನೇದು ಅನ್ನೋದು ಇಲ್ಲ ಅಂತ ಈ ಒಂದು ತಂತ್ರದಲ್ಲಿ ಒಂದು ಶ್ಲೋಕ ಹೇಳುತ್ತೆ. ಅದೇ ರೀತಿ 4ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ 34ನೇ ಶ್ಲೋಕದಲ್ಲಿ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನೇನ ತತ್ವದರ್ಶಿನಃ ಅಂತ ಶ್ರೀಕೃಷ್ಣ ಹೇಳಿದಾನೆ. ಅಂದ್ರೆ ದಂಡವತ್ ನಮಸ್ಕಾರ ಮಾಡೋದರಿಂದ, ಪ್ರಶ್ನೆಗಳನ್ನು ಕಪಟತನವಿಲ್ಲದೆ ಸರಳವಾದ ಪ್ರಶ್ನೆಗಳನ್ನು ಕೇಳುವುದರಿಂದ, ಸೇವೆ ಮಾಡುವುದರಿಂದ ನಾವು ಆ ಗುರುವಿನಿಂದ ಜ್ಞಾನ ಪಡ್ಕೋಬಹುದು. ಅವರು ನಮಗೆ ತತ್ವಜ್ಞಾನದರ್ಶಿಗಳಾಗಿರತಕ್ಕಂತಹ ಅವರು ನಮಗೆ ಆ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾರೆ ಅಂತ ಇದರ ಅರ್ಥ ಅಷ್ಟೇ. ಆದ್ರೆ ಅರ್ಥದ ವಿವರಣೆ ಇದು ಒಂದೇ ಶ್ಲೋಕ ತಗೊಂಡ್ರೆ ಏನಿಲ್ಲ ಅಂದ್ರೂ ಅರ್ಧ ಮುಕ್ಕಾಲು ಗಂಟೆ ಇದಕ್ಕೆ ನಾವು ವ್ಯಾಖ್ಯಾನ ಮಾಡಬಹುದಾಗಿದೆ ಅಂತ. ಸರಿ, ಇವಾಗ ನಾವು ಗುರು ದೀಕ್ಷೆ ಬಗ್ಗೆ ನಾವು ಮಾತಾಡೋಣ. ಗುರುಗಳು ದೀಕ್ಷೆ ಕೊಟ್ರು, ನಾನು ದೀಕ್ಷೆ ತಗೊಂಡಿದ್ದೀನಿ ಗೊತ್ತಾ, ಗುರುಗಳು ದೀಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳ್ಕೋತಾರಲ್ಲ. ಹಾಗಾದ್ರೆ ಆ ದೀಕ್ಷೆ ಅಂತಂದ್ರೆ ಏನು? ರುದ್ರಯಾಮಲ ತಂತ್ರದಲ್ಲಿ ದೀಕ್ಷೆ ಅನ್ನೋದಕ್ಕೆ ಈ ರೀತಿ ಹೇಳ್ತಾರೆ. ಯಾವುದು ನಮಗೆ ದಿವ್ಯ ಜ್ಞಾನವನ್ನು ಕೊಡುತ್ತೋ, ಯಾವುದರಿಂದ ಪಾಪಗಳು ನಾಶವಾಗುತ್ತೋ ಅದನ್ನೇ ದೀಕ್ಷೆ ಅಂತ ಹೇಳ್ತಾರೆ ಅಂತ. ಒಂದು ಬಾರಿ ಪಾರ್ವತಿ ಈಶ್ವರನ್ನ ಕೇಳಿದ್ಲಂತೆ, ದೀಕ್ಷೆ ಅಂದ್ರೆ ಏನು ಹೇಳು ಅಂತ. ಯಸ್ಯ ವಿಜ್ಞಾನ ಮಾತ್ರೇಣ ದೈವತ್ವಂ ನರಹ ಲಭತೆ. ಯಸ್ಯ ವಿಜ್ಞಾನ ಮಾತ್ರೇಣ ದೈವತ್ವಂ ಲಭತೆ ನರಹ. ಯಾವ ವಿಶೇಷವಾದ ಜ್ಞಾನ, ಸುಜ್ಞಾನ, ತತ್ವಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ ಮನುಷ್ಯನು ಅಥವಾ ಸಾಧಕನು ಅಥವಾ ಭಕ್ತನು ದೈವತ್ವವನ್ನು ಪಡಿತಾನೋ, ಸಾಕ್ಷಾತ್ಕಾರವನ್ನು ಪಡೆದು ಮೋಕ್ಷವನ್ನು ಪಡಿತಾನೋ, ಅದೇ ದೀಕ್ಷೆ ಅಂತ ತಿಳ್ಕೊ ಪಾರ್ವತಿ ಅಂತ ಹೇಳಿ. ಹಾಗಾದ್ರೆ ದೀಕ್ಷೆ ಅಂತಂದ್ರೆ ಏನು ಅಂತ ಹೇಳಿದ್ವಿ. ಆದ್ರೆ ದೀಕ್ಷೆನಲ್ಲಿ ಎಷ್ಟು ವಿಧ? ಸ್ಪರ್ಶ ದೀಕ್ಷಾ, ದೃಕ್ ದೀಕ್ಷಾ, ಮಾನಸ ದೀಕ್ಷಾ ಅಂತ ಇದೆ. ಸ್ಪರ್ಶ ದೀಕ್ಷಾ ಅಂದ್ರೆ ಬೈ ಟಚ್, ಅದನ್ನ ಮುಟ್ಟಿದ ತಕ್ಷಣನೇ ಅಂತ ಅಂದ್ಬಿಟ್ಟು. ಅಂದ್ರೆ ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರು ಅವರು, ನೀವು ದೇವರನ್ನು ನೋಡಿದ್ದೀರಾ ಅಂತ ನರೇಂದ್ರ ಕೇಳಿದಾಗ ಆಗ ಅವನನ್ನು ಹೌದು ನೋಡಿದೀನಿ ಅಂತ ಅಂದ್ಬಿಟ್ಟು. ಸೊ ಈ ತರನೇ ಸಂಭಾಷಣೆಗಳು ನಡೆಯುತ್ತೆ. ಕಡೆಗೆ ಅವರು ಇರತಕ್ಕಂತಹ ಜಿಜ್ಞಾಸು ಭಾವವನ್ನು ಗುರುತಿಸಿ ಅವನನ್ನ ಕರೆದು ಬಾಯಿಲಿ ಅಂತ ಅಂದ್ಬಿಟ್ಟು ಅವನ ಶಿರಸ್ಸಿನ ಮೇಲೆ ಕೈ ಇಡ್ತಾರೆ, ಟಚ್ ಮಾಡ್ತಾರೆ. ಆ ಟಚ್ ಮಾಡಿದಾಗ ಅವನು ಪುಳಕಿತಗೊಂಡು ರೋಮಾಂಚನವಾಗಿ ಅವನಲ್ಲಿ ಸಕಲ ವಿದ್ಯೆಗಳು ಕೂಡ ಆವಾಹಿತಗೊಳ್ತವೆ. ಆವಾಗ ಅವನು ಎಷ್ಟು ಜ್ಞಾನವನ್ನು ಪಡಿತಾನೆ ಅಂತ. ಈ ರೀತಿ ಗುರುವಿಗೆ ಅವನು ಕೃಪೆ ತೋರ್ಬಿಟ್ರೆ, ಮನಸ್ಸು ಬಂದ್ರೆ ಶಿಷ್ಯನನ್ನು ಉದ್ಧಾರ ಮಾಡೋದಕ್ಕೆ ಸಾಧ್ಯ ಅಂತ ಇದು ಒಂದು ಸ್ಪರ್ಶ ದೀಕ್ಷಾ ಅಂತ ಹೇಳ್ಬೋದು. ಇನ್ನು ದೃಕ್ ದೀಕ್ಷಾ ಅಂತ ಅಂದ್ರೆ, ದೃಗ್ ಅಂದ್ರೆ ದೃಷ್ಟಿ, ದಿವ್ಯ ದೃಷ್ಟಿಯಿಂದಲೇನೆ ಕೂಡ ಅಂತ ಅಂದ್ಬಿಟ್ಟು. ಈಗ ಚಿನ್ಮಯಾನಂದರನ್ನ ನೀವೆಲ್ಲ ಕೇಳ್ಬೋದು. ಚಿನ್ಮಯ ಮಿಷನ್ನ ಸಂಸ್ಥಾಪಕರು ಅವರು APJ ಕಲಾಂ, ಅಬ್ದುಲ್ ಕಲಾಂ ಜಿಗೆ ಅವರು ಈ ರೀತಿ ಒಂದು ಉದಾಹರಣೆ ನಾವು ಕೊಡ್ಬೋದು. ಅವರು ಪೈಲಟ್ ಆಗ್ಬೇಕು ಅಂತ ತುಂಬಾ ಕನಸ್ಕೊಂಡಿರ್ತಾರೆ APJ ಕಲಾಂ ಅವರು. ಆವಾಗ ಅವ್ರು ಅದರಲ್ಲಿ ಫೇಲ್ ಆಗ್ಬಿಡ್ತಾರೆ. ಆವಾಗ ಚಿಂತೆ ಮಾಡ್ತಾ ಕೂತಿರುವಾಗ ಚಿನ್ಮಯಾನಂದರು ಬಂದು ಹೇಳ್ತಾರಂತೆ, ಅವ್ರಿಗೆ ಒಂದ್ ದಿವ್ಯ ದೃಷ್ಟಿಯಿಂದ ಗೊತ್ತಾಗ್ಬಿಡುತ್ತೆ, ನೀನೇನು ಚಿಂತೆ ಮಾಡ್ಬೇಡ, ಮುಂದೆ ನೀನು ಈ 3 ಫೋರ್ಸ್ ಗಳಿಗೂ ಕೂಡ ಕಮಾಂಡ್ ಆಗ್ತೀಯಾ. ಅಂದ್ರೆ ಆ 3 ಕೂಡ ನಿನ್ನ ಹಿಡಿತದಲ್ಲಿರುತ್ತೆ, ಅದಕ್ಕೆ ಅಧ್ಯಕ್ಷನಾಗ್ತೀಯಾ ಅಂತ. ಅಂದ್ರೆ ಏನು?
ಸೈನ್ಯ ಪಡೆಗಾಗ್ಬೋದು, ಅದೇ ನೌಕಾ ಪಡೆಗಾಗ್ಬೋದು, ಮತ್ತೆ ಏರ್ ಫೋರ್ಸ್ ಅಂತ ಹೇಳ್ತಾರಲ್ಲ ಅದು. ಅಂದ್ರೆ ಆರ್ಮಿ, ನ್ಯಾವಲ್ ಫೋರ್ಸ್, ಏರ್ ಫೋರ್ಸ್, ಈ ಮೂರಕ್ಕೂ ಕೂಡ ಪ್ರೆಸಿಡೆಂಟ್ ಆದವನು ಅದಕ್ಕೆ ಅಧ್ಯಕ್ಷನಾಗಿರ್ತಾನೆ. ಅದು ಆ ಮೂರು ಅವನ ಒಂದು ಹಿಡಿತದಲ್ಲಿರುತ್ತೆ ಅಂತ. ಇದು ದಿವ್ಯ ದೃಷ್ಟಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ಬೋದು. ಇನ್ನು ಮಾನಸ ದೃಷ್ಟಿ ಅಂತಂದ್ರೆ ಮನಸ್ಸಿನಿಂದಲೇ ಆ ಚಿಂತನೆಯನ್ನು ಮಾಡೇ ದೀಕ್ಷೆಯನ್ನು ಕೊಡತಕ್ಕಂಥದಕ್ಕೆ ಆದಿಶಂಕರಾಚಾರ್ಯರು. ಆ ಶಂಕರಾಚಾರ್ಯರು ಆನಂದಗಿರಿ ಅಂದ್ರೆ ಅವನು ಅಲ್ಲಿ ಬಟ್ಟೆ ಒಗಿತಾ ಇರ್ತಾನೆ, ನೀವೆಲ್ಲ ಪಾಠ ಮಾಡಿ ಗುರುಗಳೇ, ಪಾಠ ಮಾಡಿ ಗುರುಗಳೇ ಅಂತ ಹೇಳ್ತಾರೆ. ಆವಾಗ ಅವರದ್ದೆಲ್ಲ ಮನೋಭಾವ ಅರಿತ್ಕೊಂಡು ಅಲ್ಲಿ ಬಟ್ಟೆ ಒಗಿತಾ ಇರತಕ್ಕಂತಹ ಗಿರಿಗೆ ಮನಸ್ಸಿನಿಂದಲೇ ಮಾನಸ ದೀಕ್ಷಾ ಅನುಗ್ರಹಿಸ್ತಾರೆ. ಅವನು ಆ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಬಂದು ತೋಟಕ ವೃತ್ತಿಯಲ್ಲಿ ಗುರುಗಳ ಒಂದು ಪ್ರಶಂಸೆಯನ್ನು ಮಾಡ್ತಾನೆ. ಅದಕ್ಕೆ ತೋಟಕಾಚಾರ್ಯ ಅಂತ ಅವನಿಗೆ ಹೆಸರು ಬರುತ್ತೆ. ಮತ್ತೆ ತ್ರೋಟಕಾಷ್ಟಕಂ ಅಂತನೂ ಕೂಡ ಇದೆ. ಈ ರೀತಿ 3 ತರದ ದೀಕ್ಷೆ, ಸ್ಪರ್ಶ ದೀಕ್ಷೆ, ದೃಗ್ ದೀಕ್ಷೆ, ಮಾನಸ ದೀಕ್ಷೆ ಅಂತ ಗುರುವಾದವನು ಕೊಡ್ತಾನೆ ಅಂತ ಅಂದ್ಬಿಟ್ಟು ದೀಕ್ಷೆ ಕೊಡೋದಕ್ಕೆ ಪ್ರಶಸ್ತ ಸ್ಥಳಗಳನ್ನು ಕೂಡ ಒಂಥರ ಹೇಳಿದ್ದಾರೆ. ದೇವಸ್ಥಾನ ಆಗ್ಬೋದು, ಗೋಶಾಲೆ ಆಗ್ಬೋದು, ಅಥವಾ ಯಾವ್ದಾದ್ರು ನದಿ ದಡ ಆಗಬಹುದು, ನಲ್ಲಿಕಾಯಿ ವೃಕ್ಷ ಆಗಬಹುದು, ಅಥವಾ ಬಿಲ್ವ ವೃಕ್ಷ ಆಗ್ಬೋದು, ಗುಹೆ ಆಗಬಹುದು. ಇಂತಹ ಪವಿತ್ರವಾದ ಸ್ಥಳಗಳಲ್ಲಿ ದೀಕ್ಷೆಯನ್ನು ನಾವು ಪಡ್ಕೋಬಹುದು ಅಂತ ಹೇಳಿದ್ದಾರೆ. ಆಮೇಲೆ ಇದಕ್ ಸಮಯ ಅಂದ್ರೆ ನೋಡಿ, ನಾವು ವ್ಯಾವಹಾರಿಕ ಪ್ರಪಂಚದಲ್ಲಿ ಮದುವೆ, ಮುಂಜಿ, ಗೃಹ ಪ್ರವೇಶ ಯಾವ್ದಾದ್ರು ಪ್ರಾರಂಭ ಮಾಡ್ಬೇಕು ಅಂದ್ರೆ ಅದಕ್ಕೆ ಮುಹೂರ್ತ ಎಲ್ಲ ನೋಡ್ತೀವಿ. ಆದ್ರೆ ಗುರು ದೀಕ್ಷೆ ಕೊಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ರೆ ಮುಹೂರ್ತ ಗಿಹೂರ್ತ ಎಲ್ಲ ನೋಡಕ್ ಕೂಡುದು. ಓ ಇವಾಗ ರಾತ್ರಿ ಆಗಿದೆ, ಈಗ ರಾಹುಕಾಲ ಗುರುಗಳೇ, ಆಮೇಲೆ ಕೊಡಿ, ರಾಹುಕಾಲ ಕಳೀಲಿ, ಇವತ್ ಮಂಗಳವಾರ, ಆ ತರ ಎಲ್ಲ ಏನು ಹೇಳಕ್ ಕೂಡುದು. ಯಾವಾಗ ಮನಸ್ಸು ಮಾಡ್ತಾನೋ ಆ ಕ್ಷಣ ಮಾತ್ರದಲ್ಲೇ ಸದ್ಯ ಪ್ರಸಿದ್ಧಿ ಅಂದ್ರೆ ಕ್ಷಣ ಮಾತ್ರದಲ್ಲಿಯೇ ನಮಗೆ ಆ ಒಂದು ಯೋಗ ಉಂಟಾಗುತ್ತೆ. ಆದ್ರಿಂದ ನಾವು ಅದನ್ನ ಒಂದು ಪಡ್ಕೊಳ್ಳೋದಕ್ಕೆ ನಾವು ರೆಡಿಯಾಗಿರ್ಬೇಕು ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು ಈಗ ನಾವು ಉಪನಿಷತ್ತುಗಳಲ್ಲಿ ಗುರುಗಳನ್ನ ನಾವು ನೋಡಬಹುದಾಗಿದೆ. ಉಪನಿಷತ್ತುಗಳಲ್ಲಿ ಗುರುಗಳು ಅಂತ ಅಂದ್ರೆ ಈಗ ಅದಕ್ ಮುಂಚೆ ಎಷ್ಟೋ ಜನ ಬೇರೆ ಗುರುಗಳನ್ನು ಕಂಡಿರ್ತಾರೆ. ಅದನ್ನ ಹೇಳ್ಬಿಟ್ಟು ಆಮೇಲೆ ನಾವು ಉಪನಿಷತ್ತಕ್ಕೆ ಹೋಗೋಣ. ಒಂದೊಂದು ಮತಕ್ಕೂ ಒಂದೊಂದು ಧರ್ಮಕ್ಕೂ ಕೂಡ ಗುರುಗಳಿದ್ದೇ ಇದ್ದಾರೆ. ಒಂದು ಅದ್ವೈತ ಮತ ಸ್ಥಾಪಕರು ಶಂಕರರು, ದ್ವೈತ ಮತ ಸ್ಥಾಪಕರು ಮಧ್ವಾಚಾರ್ಯರು, ವಿಶಿಷ್ಟಾದ್ವೈತ ಮತ ಸ್ಥಾಪಕರು ರಾಮಾನುಜಾಚಾರ್ಯರು ಅಂತ ಅಲ್ದಲೇನೆ ಈ ಹಯಗ್ರೀವ ಅಗಸ್ತ್ಯ ಸಂವಾದದಲ್ಲಿ ಲಲಿತಾ ಮಾತೆಗೆ ಅವಳು ಪರಮೇಷ್ಠಿ ಗುರುವಾಗ್ತಾಳೆ, ಪರಾಶಕ್ತಿ ಆಗ್ತಾಳೆ. ಹಾಗೆ ರಾಮಕೃಷ್ಣರನ್ನ ಉದಾಹರಿಸ್ಬೋದು, ರಮಣ ಮಹರ್ಷಿಗಳನ್ನ ನೋಡ್ಬೋದು. ವಿಶ್ವಾಮಿತ್ರರು ರಾಮಾಯಣದಲ್ಲಿ ರಾಮ ಲಕ್ಷ್ಮಣಂಗೆ ಗುರುವಾಗ್ತಾರೆ. ಸಾಂದೀಪನಿ ಗುರುಗಳು ಕೃಷ್ಣ ಬಲರಾಮನಿಗೆ ಗುರುವಾಗ್ತಾರೆ. ಕೃಷ್ಣ ಜಗದ್ಗುರು ಅಂತ ಅನ್ನಿಸ್ತಾನೆ, ಯೋಗಾಚಾರ್ಯ ಅಂತ ಅನ್ನಿಸ್ಕೊಳ್ತಾನೆ. ಚಿನ್ಮಯಾನಂದರ ಆಗ್ಬೋದು, ಆಮೇಲೆ ಸಾಯಿಬಾಬಾ ಗುರುಗಳು, ದತ್ತಾತ್ರೇಯರು, ಸಚ್ಚಿದಾನಂದೇಂದ್ರ ಸರಸ್ವತಿಗಳು. ಈಗ ನಮ್ಮ ಒಂದು ಶೃಂಗೇರಿ ಪರಂಪರೆಯಲ್ಲಿ, ಶೃಂಗೇರಿ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಪ್ರಸ್ತುತ ಪೂಜ್ಯ ಗುರುಗಳಾದ ಶ್ರೀ 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 ಭಾರತೀ ತೀರ್ಥರು, ಉತ್ತರಾಧಿಕಾರಿಯಾಗಿರತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ. ಹೀಗೆ ಒಂದು ಗುರು ಪರಂಪರೆ ನಮಗೆ ಹೋಗತ್ತೆ ಅಂತ. ಸೊ ಈ ರೀತಿ ಗುರುಗಳು ಬೇಕಾಷ್ಟು ಜನ ಇದ್ದಾರೆ. ಅವರವರಿಗೆ ಯಾರು ಬಹಳ ಹಿತವಾಗಿದೆ, ಆಪ್ಯಾಯನಕಾರಿಯಾಗಿದ್ದಾರೆ ಅಂತ ಗುರುಗಳನ್ನೆಲ್ಲ ನಾವು ಇಟ್ಕೊಳ್ಬಹುದು ಅಂತ. ಇನ್ನು ಈಗ ಉಪನಿಷತ್ತಿನ ಗುರುಗಳಿಗೆ ನಾವು ಬರೋಣ. ಉಪನಿಷತ್ತುಗಳಲ್ಲಿ ನಾವು ಹೇಳಬಹುದು ಏನು ಅಂತ ಹೇಳಿದ್ರೆ, ನಮಗೆ ನಮ್ಮ ಮಾನವ ಜೀವನದ ಗುರಿ ಏನು? ಮಾನವ ಜೀವನದ ಗುರಿ ಆತ್ಮ ಸಾಕ್ಷಾತ್ಕಾರ. ಅಂದ್ರೆ ಏನು? ನಮ್ಮ ಸ್ವಸ್ವರೂಪವನ್ನು ನಾವು ತಿಳ್ಕೊಳ್ಳೋದು, ಅಂದ್ರೆ ಮೋಕ್ಷ ಪ್ರಾಪ್ತಿಯನ್ನು ಮಾಡ್ಕೊಳ್ಳೋದು, ಅರ್ಥಾತ್ ಪುನರ್ಜನ್ಮಿಸದಿರೋದು ಅಂತ. ಸೊ ಈ ರೀತಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ನಮ್ಗೆ ಮನುಷ್ಯನ ಜನ್ಮನೇ ಬೇಕು. ಮನುಷ್ಯನ ಜನ್ಮ ಪಡ್ಕೊಂಡ್ಮೇಲೆ ನಾವು ಬ್ರಹ್ಮಜ್ಞಾನವನ್ನೇ ಪಡ್ಕೋಬೇಕು. ನಮ್ ಗುರಿನೇ ಅದು. ಈ ಬ್ರಹ್ಮಜ್ಞಾನವನ್ನು ಕೊಡತಕ್ಕಂತಹ ಬ್ರಹ್ಮ ವಿದ್ಯೆ ಕಂಡು ಬರೋದು ಉಪನಿಷತ್ತುಗಳಲ್ಲಿ ಅಂತ. ಹಾಗಾದ್ರೆ ಉಪನಿಷತ್ತನ್ನು ಏನು ಅಂತ ಕರೀತಾರೆ ಅಂದ್ರೆ 4 ವೇದಗಳ ಅಂತಿಮ ಭಾಗವನ್ನೇ ವೇದಾಂತ ಕರೀತಾರೆ. ಆ ವೇದಾಂತವೇ ಉಪನಿಷತ್ತುಗಳು ಅಂತ. ಈ ಉಪನಿಷತ್ತುಗಳ ಗುರಿ ಏನು ಅಂದ್ರೆ ಚರಾಚರ ವಸ್ತುವಿನ ಹಿಂದೆ
ಇರತಕ್ಕಂತಹ ಅಖಂಡವಾದ ಮೂಲ ಚೈತನ್ಯವನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ. ಉಪನಿಷತ್ತಿನಲ್ಲಿ ಬರತಕ್ಕಂತಹ ಗುರುಗಳೆಲ್ಲ ಆಧ್ಯಾತ್ಮಿಕ ಅನುಭವವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿರತಕ್ಕಂತಹ ಗುರುಗಳು. ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಗುರುಗಳು, ಬೇರೆ ಬೇರೆ ಶಿಷ್ಯರು, ಇವರೆಲ್ಲರೂ ಕೂಡ ಇರ್ತಾರೆ. ಅವರು ಬ್ರಹ್ಮಜ್ಞಾನವನ್ನು ಬೋಧನೆಯನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು, ಆದ್ರಿಂದ ಅವರು ಅನುಭಾವಿಗಳಾಗಿರ್ತಾರೆ. ಆ ಒಂದು ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂತಹ ಬ್ರಹ್ಮ ಜ್ಞಾನವನ್ನು ಅವರು ಪಡ್ಕೊಂಡಿರ್ತಾರೆ ಅಂತ. ಸೊ ಹಾಗಾದ್ರೆ ನೀವ್ ಅನ್ಕೋಬಹುದು ಬ್ರಹ್ಮ ಜ್ಞಾನ ಅಂತಂದ್ರೆ ಏನು ಅಂತಂದ್ರೆ, ಅದು ಹೃದಯಾಂತರಾಳದಲ್ಲಿ ಉದ್ಭವಿಸತಕ್ಕಂತಹ ಒಂದು ಸ್ವಯಂಬೋಧ, ಮನನ ಧ್ಯಾನಗಳಿಂದ ಅದು ಉದ್ಭವಿಸುತ್ತೆ. ಅದು ಸ್ವಯಂಬೋಧ ಅಂದ್ರೆ ಆ ಆತ್ಮವೇ ನಾನು, ಆ ಆತ್ಮವೇ ಬ್ರಹ್ಮ, ಬ್ರಹ್ಮವೇ ಆತ್ಮ ಅಂತ ನಮಗೆ ಅಪರೋಕ್ಷ ಅನುಭೂತಿ ಅಥವಾ ಸ್ವಸ್ವರೂಪ ಜ್ಞಾನ ಉಂಟಾಗುತ್ತದೆ. ಆಗ ನಾವು ಜೀವನ್ ಮುಕ್ತ ಭಾವವನ್ನು ಪಡಿತೀವಿ. ಅಂದ್ರೆ ದೇಹ ಭಾವದಿಂದ ಮುಕ್ತರಾಗ್ತೀವಿ, ಬ್ರಹ್ಮ ಭಾವ ಉಂಟಾಗತ್ತೆ, ಎಲ್ಲೆಲ್ಲವೂ ಬ್ರಹ್ಮವೇ ಆಗುತ್ತೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ. ಇದೇ ಭಗವಂತ ನಮಗೆ ಮನುಷ್ಯನ್ ಜನ್ಮ ಕೊಟ್ಟಿರೋದು. ನೀನ್ ಯಾರು ಅಂತ ತಿಳ್ಕೋ, ಹೂ ಆಮ್ ಐ ಅನ್ನೋದನ್ನ ತಿಳ್ಕೋ. ಆದ್ರೆ ಪ್ರಾರಬ್ಧ ಕರ್ಮಗಳನ್ನು ನೀನು ಅನುಭವಿಸ್ಕೋ. ಯಾಕೆಂದ್ರೆ ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಕರ್ಮಗಳು ಸುಖ ದುಃಖಗಳಿಂದ ಕೂಡಿದೆ. ಅದನ್ನು ಅನುಭವಿಸುತ್ತಾ ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಪಾದಾರ್ಪಣ ಮಾಡಿ ನಿನ್ನನ್ನು ನೀನ್ ತಿಳ್ಕೊಂಡು ಬೇಗ ನನ್ನ ಹತ್ರ ಬಂದ್ಬಿಡು ಅಂತ ಅಂದ್ಬಿಟ್ಟು ಅದಕ್ಕೆ ಭಗವಂತ ಜನ್ಮ ಕೊಟ್ಟಿದ್ದಾನೆ. ಆದ್ದರಿಂದ ಈ ತತ್ವಜ್ಞಾನ ಹೊಂದಿರತಕ್ಕಂತಹ ಗುರುಗಳಿಂದ ನಾವು ಈ ರೀತಿಯ ಒಂದು ಬೋಧನೆಯನ್ನು ಪಡೆದು ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅಂತ ನಾವು ಹೇಳ್ಬೇಕು ಅಂತಂದ್ರೆ, ನಮ್ಮ RSS ನಲ್ಲಿ ನಾವು ವ್ಯಕ್ತಿಗೆ ಪ್ರಾಶಸ್ತ್ಯ ಕೊಡೋದಿಲ್ಲ. ನಾನು ರಾಷ್ಟ್ರೀಯ ಸೇವಿಕಾ ಸಮಿತಿಯಲ್ಲಿ ಬೌದ್ಧಿಕ ಪ್ರಮುಖ ಆಗಿದೆ. ಅಲ್ಲಿ ನಾವು ಪೂಜಿಸತಕ್ಕಂತಹ ಗುರು ಯಾರು ಅಂದ್ರೆ ತತ್ವ ಪ್ರತೀಕವಾದ ಭಗವಧ್ವಜ, ಅರುಣ ವರ್ಣದ ಅಂದ್ರೆ ಕೇಸರಿ ಬಣ್ಣದ ಧ್ವಜ. ಅಲ್ಲಿ ವ್ಯಕ್ತಿಗೆ ನಾವು ಪ್ರಾಶಸ್ತ್ಯ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ವ್ಯಕ್ತಿ ಶಾಶ್ವತನಲ್ಲ. ಸಮಾಜದ ಸುಸ್ಥಿತಿಗೋಸ್ಕರ ಅವನು ಎಷ್ಟೇ ಜವಾಬ್ದಾರಿಗಳನ್ನು ಹೊತ್ತು ಹೋರಾಡಿದ್ರು ಕೂಡ ಅವನ ಕಾಲ ಆಗತ್ತೆ. ಅವನ ನಂತರ ಬಂದಂತಹ ಯಾರೋ ಪ್ರಮುಖರು ಅವರು ಅದೇ ರೀತಿಯ ಮನೋಭಾವ ಉಳ್ಳವರಾಗಿರೋದಿಲ್ಲ. ಅವರೇ ಬೇರೆ ರೀತಿ ನಿಯಮಗಳನ್ನು ಮಾಡ್ತಾರೆ. ಸ್ವಲ್ಪ ಹಿಂದಿನ ವ್ಯಕ್ತಿಯ ಪರಂಪರೆಯನ್ನು ಕೂಡ ಅವರು ಅನುಸರಿಸ್ತಾರೆ. ಈ ರೀತಿ ಆ ಮೊದಲು ಏನು ಬಂದ ವ್ಯಕ್ತಿಯ ಒಂದು ನೀತಿ ನಿಯಮಗಳು ಪ್ರಶಸ್ತವಾಗಿದೆ, ಕಾಲಕ್ರಮೇಣ ನಶಿಸಿ ಹೋಗ್ತಾ ಬರುತ್ತೆ. ವ್ಯಕ್ತಿ ತಪ್ಪುಗಳನ್ನು ಮಾಡಬಹುದು. ಆದ್ದರಿಂದ ವ್ಯಕ್ತಿ ಬೇಡ ಅಂತ ನಾವು ಭಗವಧ್ವಜವನ್ನ ಇಟ್ಕೊಂಡಿದೀವಿ. ನಾವು ಅದಕ್ಕೇನೇನೆ ಈ ಗುರುಪೂರ್ಣಿಮಾ ಬಂದಾಗ ಎಲ್ಲರಿಗೂ ಸಂಭ್ರಮ. ಅದನ್ನ ಅಲ್ಲಿ ಭಗವಧ್ವಜ ಇಟ್ಟಿರ್ತಾರೆ, ಅದಕ್ಕೆ ನಮನ ಮಾಡಿ ನಮ್ಮ ಒಂದು ಶಾಖೆಯ ಒಂದು ಗೀತೆಯನ್ನು ಹೇಳಿ ಆಮೇಲೆ ಗುರುಪೂರ್ಣಿಮಾ ಬಗ್ಗೆ ಬೌದ್ಧಿಕ್ ಮಾಡೋದು ಅಂದ್ರೆ ಬಹಳ ರೋಮಾಂಚನಕಾರಿಯಾಗಿರ್ತಿತ್ತು. ಎರಡೇ ಎರಡು ಲೈನು ಆ ಧ್ವಜಕ್ಕೆ ಇವತ್ತು ನಾವು ನಮನವನ್ನು ಸಲ್ಲಿಸೋಣ. ವಂದಿಸುವೆ ಭಗವಾ ಗುಡಿ, ವಂದಿಸುವೆ ಭಗವಾ ಗುಡಿ, ಬ್ರಹ್ಮಕ್ಷಾತ್ರವ ಜಗತಿ ಮೆರೆಸುವ ಹಿಂದೂ ತೇಜದ ಪ್ರತಿನಿಧಿ, ವಂದಿಸುವೆ ಭಗವಾ ಗುಡಿ. ಗುಡಿ ಅಂತ ಹೇಳಿದ್ರೆ ಧ್ವಜ ಅಂತ ಅಂದ್ಬಿಟ್ಟು ಈ ರೀತಿ ನಾವು ಆ ತತ್ವನೇ ನಾವು ಗುರು ಅಂತ ಮಾಡ್ಕೊಂಡಿದ್ದೀವಿ. ಪುರಂದರದಾಸರು ಹೇಳ್ತಾ ಹೋದ್ರೆ ವಿಷಯಗಳು ಗುರುವಿನ ಬಗ್ಗೆ ಬೇಕಾಸ್ಟ್ ಇದೆ. ಇಷ್ಟಿಲ್ದಲೆ ನಾವು ಶಿಷ್ಯನ ಬಗ್ಗೆ ಹೇಳೇ ಇಲ್ಲ. ಶಿಷ್ಯನಲ್ಲಿ ಎಂಥ ಗುಣಗಳಿರ್ಬೇಕು. ಆ ಗುರುವಾದವನು ತನ್ನಲ್ಲಿರುವ ಶಕ್ತಿಪಾತ ಅನ್ನಲ್ಲ, ಜ್ಞಾನಧಾರೆಯನ್ನ ಧಾರೆ ಎರಿಬೇಕಾದ್ರೆ ಆ ಜ್ಞಾನವನ್ನು ಎಂತಹ ಶಿಷ್ಯನ ಆರಿಸ್ಕೋತಾನೆ ಅವನು. ಶಿಷ್ಯನ ಆಯ್ಕೆಯೂ ಕೂಡ ಭಗವತ್ ಕೃಪೆಯಿಂದನೇ ಆಗಿರುತ್ತೆ. ಅದರಿಂದ ಗುರು ಶಿಷ್ಯರಿಬ್ರು ಕೂಡ ಒಂಥರ ಸೆಲೆಕ್ಟೆಡ್ ಥೌಸಂಡ್ ಸೋಲ್ಸ್ ಅಂತಾರೆ. ಇದೆಲ್ಲವುದನ್ನು ಕೂಡ ಸಾಮಾನ್ಯವಾಗಿರತಕ್ಕಂತಹ ಒಂದು ಏನ್ ಹೇಳ್ತಾರೆ ಸಂಯೋಗ ಅಲ್ಲ, ಗುರು ಕೃಪೆಯಿಂದ ಅಂದ್ರೆ ಆ ಭಗವಂತನ ಪರಮೇಷ್ಠಿ ಗುರುವಾಗಿರತಕ್ಕಂತ
ಭಗವಂತನಿಂದ ಇದೆಲ್ಲ ಸಂಯೋಗ ಉಂಟಾಗ್ಬೇಕು. ಬಹಳ ಬಹಳ ಒಂಥರ ಪ್ರಶಸ್ತವಾಗಿದೆ ಅಂತಾನೆ ಕೂಡ ಹೇಳ್ಬೋದು. ಅದರಿಂದ ಒಟ್ಟಲ್ಲಿ ನಾವು ಒಬ್ರು ಗುರುವಿಗೆ ಒಳಪಡಬೇಕು ಅಂತಂದ್ರೆ ನಮ್ಮಲ್ಲಿ ಇರತಕ್ಕಂತಹ ಕಲ್ಮಶಗಳೆಲ್ಲ ಹೋಗ್ಬೇಕು. ಕಲ್ಮಶಗಳು ಅಂತ ಹೇಳಿದ್ರೆ ದ್ವಂದ್ವಗಳು, ಅರಿಷಡ್ ವರ್ಗಗಳು, ಅಜ್ಞಾನ, ಅಹಂಕಾರಗಳು, ತ್ರಿಗುಣಗಳು ಎಲ್ಲವೂ ಕೂಡ ತೊಲಗಿ ಹೋಗಿ ಪರಿಶುದ್ಧ ಭಾವ ಇದ್ದು ಮನಗಳು ಸ್ವಚ್ಛವಾಗಬೇಕು. ಗುರುವಿನ ಚರಣ ಕಮಲಗಳಲ್ಲಿ ನಾವು ನಮ್ಮನ್ನ ಅರ್ಪಿಸ್ಕೊಳ್ಬೇಕು. ಆವಾಗ ಮಾತ್ರ ಆಧ್ಯಾತ್ಮಿಕ ಜ್ಞಾನ ಅಥವಾ ತತ್ವಜ್ಞಾನ ಅಥವಾ ಬ್ರಹ್ಮಜ್ಞಾನ ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದಕ್ಕೆ 3 ಹಂತ ಹೇಳ್ತಾರೆ: ಶ್ರವಣ, ಮನನ, ನಿಧಿಧ್ಯಾಸನ ಅಂತ. ಶ್ರವಣ ಅಂದ್ರೆ ಮೊದಲು ಗೊತ್ತಿಲ್ದಲೇ ಇರೋದನ್ನ ನಾವು ಕೇಳ್ಕೊಳ್ಳೋಣ. ಕೇಳೋದು ಒಂದು ಸಾಧನೆ. ಆಮೇಲೆ ಅದನ್ನ ಮನನ ಮಾಡಿ ಅಂದ್ರೆ ಸ್ಮರಣೆ ಮಾಡಿ ಅದರಲ್ಲೇ ನಾವು ಆಳವಡಿಸ್ಕೊಂಡು ಅನುಷ್ಠಾನ ಮಾಡ್ತಾ ಮಾಡ್ತಾ ಧ್ಯಾನಾವಸ್ಥೆಗೆ ಹೋಗಿ ಸಾಕಾರ ರೂಪವಾಗಿರತಕ್ಕಂತಹ ಗುರುವನ್ನು ತೊಲಗಿಸಿಕೊಂಡು ನಿರಾಕಾರವಾದ ಪರಬ್ರಹ್ಮನ ಪ್ರಾಪ್ತಿತ್ವ ಮಾಡಿಕೊಳ್ಳೋಣ ಅಂತ ಅನ್ನೋದೇ ನಮ್ಮ ಎಲ್ಲರ ಒಂದು ಆಶಯವಾಗಿರುತ್ತೆ. ಪುರಂದರದಾಸರು ಹೇಳಿದಾರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಕೇವಲ ಇದು ಬಾಹ್ಯಾರ್ಥ ತಗೊಂಡ್ರೆ ಗುರುವಿನಿಗೆ ಗುಲಾಮ ಆಗ್ಬಿಡು, ಸ್ಲೇವ್ ಆಗ್ಬಿಡು, ಆಮೇಲೆ ಅಲ್ಲಿ ಆಗ್ದಲೇ ಇದ್ರೆ ಅಲ್ಲಿ ತಮ್ಮ ನಿಂಗೆ ಮುಕ್ತಿ ಸಿಗಲ್ಲ ಅಂತ ಬಹಳ ಲೇವಡಿ ಮಾಡ್ತಾ ಹಾಸ್ಯದಿಂದ ತಗೋತಾರೆ. ಆದ್ರೆ ಆತರ ಅಲ್ಲ. ಇದು ಒಂದು ಸೆಂಟೆನ್ಸ್ ತಗೊಂಡ್ರೆ ನಾವು ಸೂಕ್ಷ್ಮಾರ್ಥವನ್ನು ಎಷ್ಟು ಚೆನ್ನಾಗಿ ಇದನ್ನ ವಿಶದೀಕರಿಸ್ಬೋದು, ಅಂದ್ರೆ ವಿಸ್ತಾರವಾಗಿ ಹೇಳ್ಬೋದು ಅಂತ. ಒಟ್ಟಿನಲ್ಲಿ ಗುರುವಾದವನು ಶಿಕ್ಷಕನಾಗಿಯೂ, ಬೋಧಕನಾಗಿಯೂ, ವಾಚಕನಾಗಿಯೂ, ಪ್ರೇರಕನಾಗಿಯೂ, ದರ್ಶಕನಾಗಿಯೂ, ಸಾಧಕನಾಗಿ ಸಿದ್ಧಿ ಪಡೆದವನಾಗಿರ್ತಾನೆ. ಅಂತಹ ಅರ್ಹತೆಯುಳ್ಳತಕ್ಕಂತಹ ನಾನು ಗುರುವಿನ ಬಗ್ಗೆ ಎಷ್ಟು ವಿಚಾರಗಳನ್ನ ಹೇಳಿದೆ, ಅದೆಲ್ಲವನ್ನೂ ಕೂಡ ಅವನಲ್ಲಿ ಉಳ್ಳವನೇ ಆಗಿದ್ರೆ ಅಂತಹ ಗುರುವನ್ನು ನಾವು ಮನಸಾರೆ ಸ್ವೀಕರಿಸಿ ನಾವು ಅವರ ಉಪದೇಶವನ್ನು, ಮಾರ್ಗದರ್ಶನವನ್ನು ಕೂಡ ಪಡೆದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡೆವು ಅಂತ ಹೇಳಿದ್ರೆ ಈ ಪ್ರಾಪ್ತವಾಗಿರತಕ್ಕಂತಹ ಮನುಷ್ಯ ಜನ್ಮ ಸಾರ್ಥಕ, ಧನ್ಯೋಸ್ಮಿ ಅಂತ ಪ್ರತಿಯೊಬ್ಬರೂ ಕೂಡ ಹೇಳ್ಕೊಳ್ಬೋದು ಅಂತ ಈ ಒಂದು ಗುರು ಪೂರ್ಣಿಮೆ, ವ್ಯಾಸ ಪೂರ್ಣಿಮೆಯ ದಿವಸ ಏನು ನಮಗೆ 1 ಗಂಟೆಗಳ ಸಮಯದ ಅವಧಿಯನ್ನು ಕೊಟ್ಟಿದ್ದಾರೆ, ಅದನ್ನ ನಾವು ಸಂಪೂರ್ಣವಾಗಿ ತಗೊಂಡಿದೀವಿ. ಇದರಲ್ಲಿ ಯಾವುದೇ ಒಂದು ಗುರು ತಗೊಂಡು ಅವರ ಒಂದು ವೈಶಿಷ್ಟ್ಯತೆ, ಮಹಿಮೆಯನ್ನು ನಾವು ಹೇಳಕ್ ಹೋಗಿಲ್ಲ. ಹಾಗೆ ತಗೊಂಡ್ರೆ ಬೇಕಾಷ್ಟು ಜನ ಗುರುಗಳಿದ್ದಾರೆ, ಯಾರು ಒಬ್ರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದರಿಂದ ನಾನು ಜಸ್ಟ್ ಮೆನ್ಷನ್ ಮಾಡಿದ್ದೀನಿ ಎಲ್ಲ. ಅದೇ ಮತಸ್ಥಾಪಕರು, ಅವರವರಿಗೆ ಇಷ್ಟವಾದ ಗುರುಗಳು ಅಂತ ಎಲ್ಲದನ್ನು ಕೂಡ. ಒಟ್ಟಿನಲ್ಲಿ ಗುರುವಿನ ಬಗ್ಗೆ ಇಷ್ಟು ಕ್ಲುಪ್ತವಾಗಿ ಒಂದು ಮಾಹಿತಿಯನ್ನ ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೇನೆ. ಅದರಿಂದ ಗುರುವಿನ ಬಗ್ಗೆ ನಾವು ಸದ್ಭಾವವನ್ನು ಹೊಂದಿರಬೇಕು, ಅವನ ಕೃಪೆಯನ್ನು ಗಳಿಸಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನನಗೆ ರಮಾನಂದ ಹೆಗಡೆಯವರಿಗೆ ಒಂದು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತು ಈ ಒಂದು ಸಮಯದ ತನಕ ಶ್ರವಣಿಸಿದ ಎಲ್ಲ ಜಿಜ್ಞಾಸು ಬಾಂಧವರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳು. ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರಿ.